ಜಗತ್ತಿನೊಳಗೆ ಎಲ್ಲರಿಗೂ ಕೂಡ ಮಾತಾಡೋರು ಯವ್ವ ಯಾರನ್ನ ಬಿಟ್ಟಿಲ್ಲ ಜಗತ್ತಿನೊಳಗೆ ನಿಂದೆ ಮಾಡೋದು. ಎಲ್ಲರನ್ನೂ ಮಾಡ್ಯಾರ. ಯಾರೇನ ಅಂತ ತಿಳ್ಕೊಂಡು ನಾ ತಿಳ್ಕೊಬೇಕೇನಂತ. ಈಗ ಸೂರ್ಯ ಕಳ್ಳರಿಗೆ ಬಹಳಷ್ಟು ವೈರಿ ಅವ. ಕಳ್ಳರಿಗೆ ಸೂರ್ಯ ಯಾಕಂದ್ರೆ ಕಳು ಮಾಡ್ಬೇಕಾದ್ರೆ ಅವು ಬೆಳಕು ಬಂದು ಬಿಡ್ತೈತಿಲ್ಲ, ಅವ್ರಿಗೆ ಬಹಳ ಸಿಟ್ಟು ಬರ್ತೈತಿ. ಹೌದ್ರೆ ಗೂಗಿಗೆ ಭಾಳ ಸಿಟ್ಟು. ಅದಕ್ಕೆ ಸೂರ್ಯ ಅಂದ್ರೆ ಭಾಳ ಸಿಟ್ಟು. ನಮಗೇನೇವ ಸೂರ್ಯ ಚಲೋ ಕೆಟ್ಟ ಚಲೋ? ನಮಗೆ ಭಾಳ ಚಲೋ. ಸೂರ್ಯನ ಗೂಗಿ ಬೇಯಕತ್ತಿ ಸೂರ್ಯನ ಗೂಗಿ ಬೇಯ್ತಾ ಏನು ಮಾಡುತ್ತೆ, ಸುಮ್ಮನೆ ಇರಲಿಲ್ಲ, ಕ್ಯಾಕರ್ಸ್ ಉಗುಳಿತೆ. ಉಗುಳಿತಂದ ಬಳಿಕ ಅದು ಎಲ್ಲಿ ಹೋಗಿ ಬಿತ್ತರಿ ಅದು ಅಷ್ಟು ತಿಳ್ಕೊಂಬಿಡ್ರಿ. ಇದು ನಿಜವಾದ ಆಧ್ಯಾತ್ಮ ಪ್ರವಚನ. ನಾವು ಯಾರನ್ನ ಬೈದ್ರಪ್ಪ ಅಂತ ತಿಳ್ಕೊಂಡಂದ್ರೆ, ನಿಂದೆ ಮಾಡಿದ್ವಂದ್ರೆ ಅದು ನಮಗೆ ಬಂದು ಬೀಳ್ತೈತೆ ಅಂತ. ಅದಕ್ಕೆ ನಾವು ಇನ್ನೊಬ್ಬರು ನಿಂದೆ ಮಾಡೋಕ್ಕೆ ಹೋಗಬಾರ್ದು. ಅಲ್ಲಿ ಏನಂತ ತಿಳ್ಕೊಂಡಂದ್ರೆ, ಮಲ್ಲಿಕಾರ್ಜುನ ಗೌಡಗೆ ಏನೋ ಒಂದು ಸಂಬಂಧ ಕಟ್ಟಿದ್ರು ಊರೊಳಗೆ ಜನ. ಎಂಥ ಸಂಬಂಧ? ಆಧಾರದ ಸಂಬಂಧ ಕಟ್ಟಿದ್ರು. ಗಂಗಮ್ಮನನ್ನ ತೋಟಗಳೊಳಗೆ ಅಂತ ತಿಳ್ಕೊಂಡು ಕತ್ತಿದ್ರು. ಮಲ್ಲಿಕಾರ್ಜುನ ಗೌಡನಿಗೆ ಬಹಳ ದುಃಖ ಅನಿಸ್ತು. ಅಯ್ಯೋ, ಪರದೇಶಿ ಮಗಳು ನನಗೆ ಊರೊಳಗೆ ಹಿಂಗಂತಾರೆ, ನನ್ನ ತೋಟದಾಗ ಗಂಗಮ್ಮನ ಇಟ್ಕೋಬಾರ್ದು ಅಂದ. ಅವನ ಮನಸ್ಸು ಪವಿತ್ರದ, ಅವನ ಮನಸ್ಸು ಹೃದಯ ಪವಿತ್ರದ, ಪರಿಶುದ್ಧನಾಗಿರುವಂಥ ಮಲ್ಲಿಕಾರ್ಜುನ ಗೌಡ ಮಗಳ ಅಂತ ತಿಳ್ಕೊಂಡು ಭಾವಿಷ್ಯನ. ಆದ್ರೆ ಊರೊಳಗೆ ಮಾತನಾಡುವಂಥ ಮಾತುಗಳನ್ನು ಕೇಳಿದ ಬಳಿಕ ಅವನಿಗೂ ಒಂದಿಷ್ಟು ಮನಸ್ಸಿಗೆ ನೋವು ಅನಿಸ್ತು. ನನ್ನ ತೋಟದೊಳಗೆ ನಾನು ಇಟ್ಕೋಬಾರ್ದು, ಇವಳನ್ನ ಇಲ್ಲಿರಬಾರ್ದು ಅಂತ ತಿಳ್ಕೊಂಡು ಒಂದು ಮಾತನ್ನು ಏನು ಗಂಗಮ್ಮನವರಿಗೂ ಹೋಗಿ ಅಂತಾನ, ಮಗಳ ನನಗೆ ಊರೊಳಗೆ ಏನೇನೋ ಮಾತಾಡ್ತಾರವ, ನನಗೇನೇನೋ ಮಾತಾಡಕತ್ತಾರ, ಹಿಂಗ ಅಂತ ತಿಳ್ಕೊಂಡು ಅಂತಾರಿವ. ಅದಕ್ಕೆ ನಮ್ಮ ತೋಟವನ್ನು ಬಿಟ್ಟು ಬಿಡು ಅಂದ್ರು. ನನ್ನ ತೋಟವನ್ನು ಬಿಡು ಅಂತ ತಿಳ್ಕೊಂಡ ಬಳಿಕ ಬಹಳ ದುಃಖಿತಳಾಗಂತಾಳ. ನನ್ನಪ್ಪ ನನ್ನ ತಂದೆ ತೀರಿಕೊಂಡ ಬಳಿಕ ನನಗೆ ತಂದೆ ಅಂತ ತಿಳ್ಕೊಂಡಂದ್ರೆ ಬೇರೆ ಯಾರೂ ಅಲ್ಲ, ಅವನು ನೀನೇ ಅಂತ ತಿಳ್ಕೊಂಡಿದ್ದೆ. ನನ್ನ ಸೌಕಾರ ಅಂತ ತಿಳ್ಕೊಡ್ಲಿಲ್ಲ. ನನ್ನ ತಂದೆ ನನಗೆ ಜನ್ಮ ನೀಡಿರ್ತಕ್ಕಂಥ ತಂದೆ ಹೋದ್ರೆ ಏನಾಯ್ತು, ನನ್ನಪ್ಪ ಮಲ್ಲಿಕಾರ್ಜುನ ಗೌಡನ ಅಂತ ತಿಳ್ಕೊಂಡಿದ್ಯಪ್ಪ. ನೀನ ಹಿಂಗೆ ಮಾಡಿದ್ರೆ ಹೆಂಗಪ್ಪ? ಯವ್ವ, ನಾ ಈ ಊರೊಳಗೆ ಇರಬೇಕಂತ ತಿಳ್ಕೊಂಡ್ರೆ, 4 ಮಂದಿ ಒಳಗೆ ನಾನು ಮಾತಾಡಬೇಕಂತ ತಿಳ್ಕೊಂಡ್ರೆ ನನಗೆ ಹಿಂಗೆ ಅಂತಾರೆ. ಅದಕ್ಕೆ ನಿನಗೊಂದು ವ್ಯವಸ್ಥೆ ಮಾಡುತ್ತೀನಿ. ನಮ್ಮೂರೊಳಗೆ ವಿರೂಪಾಕ್ಷೇಶ್ವರ ಶಿವಾಚಾರ್ಯ ಮಠ ಅದ, ಆ ಮಠದಾಗ ಕರ್ಕೊಂಡು ಹೋಗಿ ನಿನ್ನಲ್ಲಿ ಬಿಡ್ತೀನಿವ, ಹೋಗೋ ನಡಿ ಅಂತ ತಿಳ್ಕೊಂಡು ಕರ್ಕೊಂಡು ಬಂದ. ಅಲ್ಲಿ ಸಾಕಷ್ಟು ಮಂದಿ ಅಷ್ಟೊತ್ತಿಗೆ ಆಗಲೇ ಸೇವೆ ಮಾಡ್ತಿದ್ರು. ಮಠದಾಗ ಸೇವೆಯನ್ನು ಮಾಡ್ತಿದ್ರು. ದಿನ ಆಕಳುಗಳಿದ್ದು ಗೋ ಸೇವೆ ಮಾಡೋರು, ಸಗಣಿ ಬೆಳೆಯೋರು. ಮಠದಾಗ ಹೋದ ಬಳಿಕ ಬರೀ ಊಟ ಮಾಡಿ ಬರೋದು ಯವ್ವ. ನಾವು ಮಠದಾಗ ಅಲ್ಲೇ ಮಠಕ್ಕೆ ಹೋಗ್ಲಿ, ಯಾವುದೇ ಮಠಕ್ಕೆ ಹೋದಿವಿ ಅಂತ ತಿಳ್ಕೊಂಡಂದ್ರೆ ಅದು ಎಲ್ಲೇ ಮಠಕ್ಕೆ ಹೋಗಿವಿ, ಹೋದ ಬಳಿಕ ಸುಮ್ಮನೆ ಅಲ್ಲಿ ಪ್ರಸಾದ ಐತೆ ಅಂತ ತಿಳ್ಕೊಂಡು ಊಟ ಮಾಡಿ ಬರಬಾರ್ದು. ಒಂದಲ್ಲಿ ಕಸ ಹೊಡೆಯೋದರ ಆಗಲಿ, ಎಲಿಯನ್ನು ಇಡೋದರ ಆಗಲಿ, ತಾಟ ತೊಳೆಯೋದರ ಆಗಲಿ, ಒಂದು ಹೋದ ಬಳಿಕ ಒಂದು 5 ಮಂದಿದರ ತಾಟ ತೊಳೆದು ಬರಬೇಕು, ನಾವು ಸೇವೆ ಮಾಡಬೇಕು. ಹಂಗೆ ಬರಬಾರ್ದಲ್ಲಿ. ನಮ್ಮದು ಶ್ರೀಮಂತಿಕೆ, ನಾವು ಏನೋ ಇರಲಿ, ನಾವು ಶ್ರೀಮಂತರಿರಲಿ, ನಾವು ಗೌಡ್ರಿರಲಿ, ಕುಲಕರ್ಣಿರಿರಲಿ, ನಾವು ಏನಂತ ತಿಳ್ಕೊಂಡು CM ಇರಲಿ, ಪ್ರಧಾನಮಂತ್ರಿ ಇರಲಿ, ಬೇಕಾದಿರಲಿ, ಆದ್ರೆ ಪರಮಾತ್ಮನ ಮುಂದೆ, ಗುರುವಿನ ಮುಂದೆ ನಾವೆಲ್ಲರೂ ಕೂಡ ಭಕ್ತರು. ನಾವು ಭಕ್ತರು ಅನ್ನೋದು ಮಾತ್ರ ಮರಿಬಾರ್ದು. ನಾವು ಅಲ್ಲಿಗೆ ಹೆಂಗೆ ಹೋಗಬೇಕು? ಭಕ್ತರಾಗೇ ಹೋಗಬೇಕು. ನಮ್ಮ ಶ್ರೀಮಂತಿಕೆ ದರ್ಪು ದೌಲತ್ತನ್ನು ತೋರ್ಸಕ್ಕೆ ಹೋಗಬಾರ್ದು. ನಮ್ಮ ಶ್ರೀಮಂತಿಕೆಯನ್ನು ಗುರುವಿನ ಹತ್ರ ತೋರಿಸಬಾರ್ದು, ಪರಮಾತ್ಮನ ಹತ್ರ ತೋರಿಸಬಾರ್ದು. ನಮ್ಮ ದೌಲತ್ತು ಇದೆಲ್ಲದೂ ಕೂಡ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಶ್ರೀಮಂತಿಕೆ ಅನ್ನೋದು ಮಾತ್ರ ಮರಿಬಾರ್ದು. ಯವ್ವ, ನಮ್ಮದು ಏನಾಯ್ತು ಅಂತ ತಿಳ್ಕೊಳ್ಳೋದನ್ನು ಮರೆತು ಬಿಡಬೇಕು. ನಮಗೆ ಭಗವಂತ ಸಂಪತ್ತು ಕೊಟ್ಟಾನ, ಎದಕ್ಕೆ? ಸದ್ಗುಣವನ್ನು ಇಟ್ಟುಕೊಂಡು ಬಾಳಿಕೆ ಮಾಡುವಂತ. ಸಂಪತ್ತು ಕೊಟ್ಟಿರೋದು ಅದಕ್ಕೆ, ಅದನ್ನು ಸದ್ಗುಣಗಳಿಂದ ನೀನು ಬಳಕೆ ಮಾಡು, ಸದುಪಯೋಗ ಮಾಡ್ಕೋ, ದಾನ ಧರ್ಮ ಮಾಡು, ಸತ್ಪಾತ್ರಕ್ಕೆ ದಾನವನ್ನು ಮಾಡಪ್ಪ. ಅದಕ್ಕೆ ಕೊಟ್ಟಾನ ಸಂಪತ್ತು ಕೊಟ್ಟಿರೋದು, ಅದಕ್ಕೆ ಕೊಟ್ಟಾನ. ನಾವು ದುರ್ಬಳಕೆ ಮಾಡ್ತೀವಿ, ಬಳಸಬಾರ್ದಕ್ಕೆ ಬಳಸ್ತೀವಿ, ಕೊಡಬಾರ್ದ ಜಾಗ ಕೊಡ್ತೀವಿ. ಅದನ್ನು ಕೊಡಬಾರ್ದ ಜಾಗಕ್ಕೆ ಕೊಟ್ಟು ಅದನ್ನೇನು ಮಾಡ್ತೀವಿ, ನಮಗೆ ಹತ್ರ ರೊಕ್ಕ ಇಲ್ಲದಂಗೆ ಮಾಡ್ಕೊತೀವಿ. ಹಣ ಸುಮ್ಮನೆ ಬರೋಂಗಿಲ್ಲ. ಹಣ ಬರಬೇಕಾದ್ರೆ ಸುಮ್ಮನೆ ಬರೋಂಗಿಲ್ಲ. ನೆನಪಿರಲಿ, ನಮಗೆಲ್ಲರೂ ಕೂಡ ಹಣ ಬರಬೇಕಾದ್ರೆ ಸುಮ್ಮನೆ ನೀವೆಲ್ಲರೂ ಕೂಡ ತಿಳಿದುಕೊಂಡಿರುವ ಹಾಗೆ ನಮಗೆ ಬಂದಿರತಕ್ಕಂಥವಳು ಲಕ್ಷ್ಮಿ.
ನೆನಪಿರಲಿ, ಟೈಮ್ ಬೈ ಗಾಡ್. ಫಾದರ್ ಬೈ ಮನಿ ಅಂತ ತಿಳ್ಕೊಂಡು ಕರೀತಾರ, ಮನಿ ಬೈ ಫಾದರ್ ಅಂತ ಕರ್ಕೊಂಡು ಬರ್ತಾರ. ನಮಗ 3 ಮಾತುಗಳ ನೆನಪಲ್ಲಿರಬೇಕು. ಏನಂತ? ನಮಗೆ ಒಂದು ಸಮಯ, ಒಂದು ಹಣ, ಒಂದು ತಾಯಿ ಇಟ್ಟಿರ್ತಕ್ಕಂಥ ಪ್ರೇಮ ಅವ್ರು ಹೇಳ್ಕೊಂಡು ಬರ್ತಾರೆ. 3 ಮಾತುಗಳನ್ನ ಹೇಳ್ಕೊಂಡು ಬರ್ತಾರೆ. ಏನು? ಸಮಯ ಏನೈತಲ್ಲ, ಸಮಯ ಮತ್ತೆ ಸಿಗಂಗಿಲ್ಲ. ಸಮಯ ಐತಲ್ಲ, ಸಿಗಂಗಿಲ್ಲ. ನೀವು ಎಷ್ಟೊತ್ತಿಗೆ ಬಂದ್ರಿ? 7 ಗಂಟೆಗೆ ಬಂದ್ರಿ. ಅದು ಒಳ್ಳೆ 7 ಗಂಟೆಗೆ ಬರಲಿ ಅಂತ ತಿಳ್ಕೊಂಡು ಬರ್ತೈತೇನೆ? ಅದು ಬರಂಗಿಲ್ಲ. ನಿನ್ನಿದು ಬರಂಗಿಲ್ಲ. ಈ ಸದ್ಯ ದಿನ ಈಗ ಹೋಗ್ತಿಲ್ಲ 10 ನಿಮಿಷ ಬರಂಗಿಲ್ಲ. ಟೈಮ್ ಬೈ ಗಾಡ್, ಸಮಯವೇ ದೇವರು ಅಂತಾರೆ. ಮನಿ ಬೈ ಫಾದರ್ ಅಂತ ಕರೀತಾರ. ಹಣ ಹೆಂಗಂತ ತಿಳ್ಕೊಂಡು ತಂದೆ ಸಮಾನ ಅಂತ ತಿಳ್ಕೊಂಡು ಅಂತಾರೆ. ನಾವು ಹುಟ್ಟುವುದಕ್ಕಿಂತ ಮೊದಲ ಹಣ, ನಾವು ಹುಟ್ಟುವುದಕ್ಕಿಂತ ಮೊದಲ ಆ ಮನೆ ಒಳಗೆ ಹಣ ಇರಲಿಲ್ಲ ಅಂತ ತಿಳ್ಕೊಂಡಂದ್ರೆ, ನಾವು ಹುಟ್ಟಿದ ಬಳಿಕ ಹಣ ಮನೆಯಾಗ ಬಂತು ಅಂತ ತಿಳ್ಕೊಂಡಂದ್ರೆ, ಆ ಹಣವನ್ನು ಏನಂತ ತಿಳ್ಕೋಬೇಕು? ನಮ್ಮ ತಂಗಿ ಅಂತ ತಿಳ್ಕೋಬೇಕು. ನಮಗೆ ತಂಗಿ ಅಂತ ತಿಳ್ಕೋಬೇಕು. ನಾವು ಹುಟ್ಟುವುದಕ್ಕಿಂತ ಮೊದಲ ಆ ಮನೆಯಾಗ ಹಣ ಇತ್ತು ಅಂತ ತಿಳ್ಕೊಂಡಂದ್ರೆ, ಆ ಹಣವನ್ನು ಏನು ತಿಳ್ಕೋಬೇಕು? ಅಕ್ಕ ಅಂತ ತಿಳ್ಕೋಬೇಕು. ಅದು ಭೋಗಿಸುವಂಥ ಹಣವಲ್ಲ. ಅಕ್ಕ ಮತ್ತು ತಂಗಿಯನ್ನು ಅದನ್ನು ಯಾಕೆ ಕಡೆ ಬೇಕು? ಆ ಕಡೆ ಭೋಗಿಸಕ್ಕೆ ಬರಂಗಿಲ್ಲಲ್ಲ. ಅದಕ್ಕೆ ಅದನ್ನು ಆ ರೀತಿ ಒಳಗೆ ನೋಡ್ಕೋಬೇಕು ಅಂತ ತಿಳ್ಕೊಂಡು ಅನ್ಕೊಂಡು ಬರ್ತಾರ. ಹಂಗೆ ಅಲ್ಲಿ ಮಲ್ಲಿಕಾರ್ಜುನ ಗೌಡರು ಸೇವೆಯನ್ನು ಮಾಡುವುದಕ್ಕೋಸ್ಕರ ವಿರೂಪಾಕ್ಷೇಶ್ವರ ಮಠದೊಳಗೆ ಏನು ಮಾಡ್ತಾರೆ? ಗಂಗಮ್ಮ ತಾಯಿಯವರನ್ನು ಅಲ್ಲಿ ಬಿಡಾಕತ್ತಿದ್ರು. ಅಷ್ಟೊತ್ತಿಗೆ ಆಗಲೇ ಒಂದಿಷ್ಟು ಮಂದಿ ಅದರೊಳಗೆ ಮಠದಾಗ ಇದ್ರಿ. ಸೇವೆ ಮಾಡ್ತಿದ್ರು. ಎಷ್ಟೋ ಮಂದಿ ಇದ್ದರು, ಸೇವೆ ಮಾಡ್ತಿದ್ರು. ಭಾಳಷ್ಟು ಜನ ಸೇವೆ ಮಾಡ್ತಿದ್ರು. ಅಲ್ಲಿ ಗೋ ಸೇವೆ ಮಾಡೋರು, ಮಠದ ಕಸ ಗುಡಿಸೋರು, ಮಠ ಸ್ವಚ್ಛ ಮಾಡೋರು, ದಿನ ಎಲ್ಲ ಕಾಳು ಆಸನ ಮಾಡೋರು, ಮತ್ತು ದಿನ ಪ್ರಸಾದ ಇರೋದು. ಬಹಳಷ್ಟು ಸ್ವಚ್ಛ ಮಠ ಮಾಡ್ಕೊಂಡು ದಿನನಿತ್ಯ ಪ್ರಸಾದ ಹಿಂಗೆ ನಡೀತಿತ್ತು ಮಠದಾಗ. ಹಂಗೆಲ್ಲಿರೋದ್ರೊಳಗೆ ಗಂಗಮ್ಮನವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ರು. ಗಂಗಮ್ಮ ಹೋಗಿ ಇರುವಂಥದ್ರೊಳಗೆ ಸ್ವಲ್ಪ ದಿನ ಆಯಿತು. ಸ್ವಲ್ಪ ದಿನಗಳ ಆದ ಬಳಿಕ ಅಲ್ಲಿ ಏನಂತ ತಿಳ್ಕೊಂಡು ಅಂದ್ರೆ, ಮಠದಲ್ಲಿ ವಿರೂಪಾಕ್ಷ ಸ್ವಾಮೀಜಿಯವರಿಗೆ ಮತ್ತು ಗಂಗಮ್ಮನವರಿಗೆ ಒಂದಿಷ್ಟು ಸಂಬಂಧ ಆಯ್ತು. ಒಂದು ಸಂಬಂಧ ಬೆಳೀತು. ಸಂಬಂಧ ಬೆಳೆದ ಬಳಿಕ ಮುಂದೆ ಏನಂತ ತಿಳ್ಕೊಂಡು ಅಂದ್ರೆ, ನೆನಪಿರಲಿ, ಆ ತಾಯಿ ಯಾವಾಗ ಮುಂದೆ ಸಂಬಂಧ ಬೆಳೆದ ಬಳಿಕ ಗಂಗಮ್ಮ ಗರ್ಭಿಣಿ ಆದಳು. ಗರ್ಭಿಣಿ 3 ತಿಂಗಳ ಗರ್ಭಿಣಿ ಆದ ಬಳಿಕ ಊರಿನೊಳಗೆ ಜನ ಎಲ್ಲ ಮಾತಾಡಕತ್ತಿದ್ರು. ಏನಂತ? ಗಂಡನಿಲ್ಲದೆ ಗರ್ಭಿಣಿಯಾಗಿದಳು ಗಂಗಮ್ಮ. ಗಂಡನಿಲ್ಲದೆ ಗರ್ಭಿಣಿ ಆದಳು ಗಂಗಮ್ಮ ಅಂತ ತಿಳ್ಕೊಂಡು ಹಿಂಗೆಲ್ಲ ಮಾತಾಡಕತ್ತಿದ್ರು. ಮಾತಾಡಿದ್ರವ್ವ, ಎಷ್ಟೋ ಜನ ಮಾತಾಡಿದರು. ಮಾತನಾಡಿದ ಬಳಿಕ ಯಾರ ಕಿವಿಯ ಮಾತಾಡ್ಯಾರ ಆ ಮಾತಾಡುವ ಮಾತುಗಳನ್ನು ಕಿವಿ ಒಳಗೆ ಹಾಕೇ ಕೊಳ್ಳಲಿಲ್ಲ. ಚಲೋ ಮಾತುಗಳನ್ನು ಹಾಕೊಳ್ಳೋಕೆ ಕಿವಿ ಒಳಗೆ ಜಾಗ ಇಲ್ಲ. ಚಲೋ ಮಾತುಗಳನ್ನು ಹಾಕಿಕೊಳ್ಳೋಕೆ ನಮ್ಮ ಕಿವಿ ಒಳಗೆ ಜಾಗ ಇಲ್ಲ. ಇನ್ನು ಕೆಟ್ಟ ಮಾತುಗಳನ್ನು ಎಲ್ಲಿ ಹಾಕಿಕೊಳ್ಬೇಕು? ಆದ್ರೆ ನಮ್ಮ ತಾಯಿಯಂದ್ರೆ ಹಂಗಲ್ಲ. ಕೆಟ್ಟ ಮಾತುಗಳು ಹಾಕ್ಕೊಳ್ಳೋಕೆ ಜಾಗ ಐತಿ, ಚಲೋ ಮಾತಾಡು ಹಾಕ್ಕೊಳ್ಳೋಕೆ ಜಾಗ ಇರಂಗಿಲ್ಲ. ಹೌದಲ್ಲ? ಅದಕ್ಕೆ ಯಾವಾಗಲೂ ನಮ್ಮ ಕಿವಿ ಒಳಗೆ ಎಂಥ ಮಾತುಗಳನ್ನು ಹಾಕಿಕೊಳ್ಬೇಕು? ಬಂಗಾರದಂಥ ಮಾತುಗಳನ್ನು ಅಷ್ಟೇ ಹಾಕೋಕೋಬೇಕು. ಅದಕ್ಕೆ ಜಾಗ ಮಾತ್ರ ಕೊಟ್ಟಿದ್ದಾನೆ ಭಗವಂತ. ಅಂದ್ರೊಳಗೆ ಅಷ್ಟೇ ಮಾತುಗಳನ್ನ ಕೇಳಬೇಕು. ಅಂತ ನಿಮ್ಮ ಮನೆ ಬಗ್ಗೆ ಮಾತಾಡ್ತಿರ್ತಾರೆ. ಕೆಲವೊಬ್ಬರು ಬಂದು ಮಾತಾಡ್ತಿರ್ತಾರೆ, ನಿಮ್ಮ ಮನೆಯಾಗ ಹಂಗೆ ನೀವು ಅಷ್ಟೇ ದುಡಿತೀರಿ, ನಿಮ್ಮ ಮನೆಗೆ ಯಾರು ದುಡಿಯಂಗಿಲ್ಲ ಅಂತ ತಿಳ್ಕೊಂಡು ಸುಮ್ಮನೆ ಇರಬೇಕು. ಒಟ್ಟು ನಿಮ್ಮ ಮನೆ ಬಗ್ಗೆ ಮಾತಾಡ್ತಾರೆ ಅಂತ ತಿಳ್ಕೊಂಡು ಹಿಂಗೆ ಕೇಳಬೇಕು, ಅಲ್ಲೇ ಬಿಟ್ಟು ಬರಬೇಕು. ಅದನ್ನು ಯಾಕೆ? ನಿಮ್ಮ ಮನೆ ಬಗ್ಗೆ ಮಾತಾಡಿದ್ರು ನಿಮ್ಮ ಮನೆಯನ್ನು ಒಡೆಯುವಂಥ ಕೆಲಸ ಮಾಡಕತ್ತಾರ ಅಂತ ತಿಳ್ಕೋಬೇಕು. ನಿಮ್ಮ ಮನೆ ಬಗ್ಗೆ ಹಿಂಗೆ ಹೇಳಿದ್ರ ಅಂದ ಬಳಿಕ ಬೆಳಕು ಹರಿಯುವುದ್ರೊಳಗಾಗಿ ಒಂದು ಮನೆ ಇದ್ದದ್ದು 2 ಮನೆ ಹಾಕಾವ. ನೀವು ಕೇಳ್ಕೊಂಡ್ರಿ ಅಂದ್ರೆ, ಆದರೆ ಕೇಳಬಾರ್ದು. ಆದ್ರೆ ಜಗತ್ತಿನೊಳಗೆ ಗಂಗಮ್ಮನವ್ರು ಏನಂತ ತಿಳ್ಕೊಂಡು ಅಂದ್ರೆ, ಯಾರ್ಯಾರೋ ಏನೇನೋ ಮಾತಾಡ್ತಿದ್ರು. ಮಾತಾಡುವಂಥ ಮಾತುಗಳನ್ನು ಕಿವಿ ಒಳಗೆ ಹಾಕಿಕೊಳ್ಳಲಿಲ್ಲ. 3 ತಿಂಗಳ ಗರ್ಭಿಣಿ ಹೆಣ್ಣುಮಗಳು. ಮುಂದೆ ದಿನಗಳು ಕಳೀತು. 6 ತಿಂಗಳಾಯಿತು. 6 ತಿಂಗಳ ಆದ ಬಳಿಕ 6 ತಿಂಗಳ, 7 ತಿಂಗಳ, 8 ತಿಂಗಳ, 9 ತಿಂಗಳ. 9 ತಿಂಗಳ ಕಳೆದ ಬಳಿಕ ಗಂಗಮ್ಮನವರು ಏನಂತ ತಿಳ್ಕೊಂಡಂದ್ರ, ಆ ಒಂದು ಬಿದನೂರಿನೊಳಗ ಒಂದು ಗಂಡು ಮಗುವಿಗೆ ಜನ್ಮ ನೀಡುತ್ತಾರೆ. ಒಂದು ಗಂಡು ಮಗುವಿಗೆ ಜನ್ಮ ಕೊಡುತ್ತಾರೆ. ಕೊಟ್ಟ ಬಳಿಕ ಊರೊಳಗೆಲ್ಲ ಮಾತಾಡಕತ್ತಿದ್ರು, ಹಿಂಗ ಗಂಡನಿಲ್ಲದೆ ಮಗನನ್ನ ಹಡೆದಳು ಅಂತ ಹಿಂಗ ಅನ್ನಕತ್ತಿದ್ರು. ಗಂಗಮ್ಮನವರು ಹಾಡ್ತಾರೆ, ಮಗನೊಂದು ಹಡೆದೆನಲ್ಲ, ಮಗನೊಂದು ಹಡೆದೇನಲ್ಲ, ಮದುವೆ ಗಂಡ ಮನೆಯಾಗಿಲ್ಲ,
ಮಗನೊಂದು ಹಡದೇನಲ್ಲ ಮದುವೆ ಗಂಡ ಮನೆಯಾಗಿಲ್ಲ. ಮಗನೊಂದು ಹಡದೇನಲ್ಲ ಮದುವೆ ಗಂಡ ಮನೆಯಾಗಿಲ್ಲ. ಎಂತಾದು ಜಗವೇ ತಾಯಿ ಜಾನಿನ ಸುಳ್ಳು ಹೇಳೋದಿಲ್ಲ. ಎಂತಾದು ಜಗವೇ ತಾಯಿ ಜಾನಿನ ಸುಳ್ಳು ಹೇಳೋದಿಲ್ಲ. ಮಗನೊಂದು ಹಡದೇನಲ್ಲ ಮದುವೆ ಗಂಡ ಮನೆಯಾಗಿಲ್ಲ. ಮಗನೊಂದು ಹಡದೇನಲ್ಲ ಮದುವೆ ಗಂಡ ಮನೆಯಾಗಿಲ್ಲ. ತುಪ್ಪ ಎನ್ನಿಯರಿಯಲಿಲ್ಲ ಚಪ್ಪಳಿಗೆ ಬಾರಿಸಲಿಲ್ಲ. ತುಪ್ಪ ಎನ್ನಿಯರಿಯಲಿಲ್ಲ ಚಪ್ಪಳಿಗೆ ಬಾರಿಸಲಿಲ್ಲ. ಮುಪ್ಪಿನವರು ಕೇಳರಿಸಲ್ಲ. ಮುಪ್ಪಿನವರು ಕೇಳರಿಸಲ್ಲ. ಮುಪ್ಪಿನವರು ಕೇಳಿರಿಸಲ್ಲ. ಅಪ್ಪನೆಂದು ಕರೆಯೋರಿಲ್ಲ. ಮಗನೊಂದು ಹಡದೇನಲ್ಲ ಮದುವೆ ಗಂಡ ಮನೆಯಾಗಿಲ್ಲ. ಎಂತಾದು ಜಗವೇ ತಾಯಿ ಜಾನಿನ ಸುಳ್ಳು ಹೇಳೋದಿಲ್ಲ. ಊರ ಕೇರಿ ತಿರುಗಲಿಲ್ಲ ಜಾರತನವ ಮಾಡಲಿಲ್ಲ. ಊರ ಕೇರಿ ತಿರುಗಲಿಲ್ಲ ಜಾರತನವ ಮಾಡಲಿಲ್ಲ. ಪಾರ ಒಂದು ಹುಟ್ಟಿತಲ್ಲ. ಪಾರ ಒಂದು ಹುಟ್ಟಿತಲ್ಲ. ಪಾರ ಒಂದು ಹುಟ್ಟಿತಲ್ಲ. ನಾರಿಯರು ಕೇಳರಿಸಲ್ಲ. ಮಗನೊಂದು ಹಡದೇನಲ್ಲ ಮದುವೆ ಗಂಡ ಮನೆಯಾಗಿಲ್ಲ. ಉಂಡ ಹುಟ್ಟ ತಿರುಗಲಿಲ್ಲ ಮಂದಿಗೆ ಬಸಿರಾಗಲಿಲ್ಲ. ಉಂಡ ಮಹಾಂತೇಶ ನಿನ್ನ ಪುಂಡ ಮಹಾಂತೇಶ ಪುಂಡ ಮಹಾಂತೇಶ ನಿನ್ನ ಪುಂಡ ಮಹಾಂತೇಶ ನಿನ್ನ ಕಂಡು ಹೆಸರಿಟ್ಟೇನಲ್ಲ. ಮಗನೊಂದು ಹಡದೇನಲ್ಲ ಮದುವೆ ಗಂಡ ಮನೆಯಾಗಿಲ್ಲ. ಎಂತಾದೋ ಜಗವೇ ತಾಯಿ ಜಾನಿನ ಸುಳ್ಳು ಹೇಳೋದಿಲ್ಲ. ಮಗನೊಂದು ಹಡದೇನಲ್ಲ ಮಗನೊಂದು ಹಡದೇನಲ್ಲ ಮಗನೊಂದು ಹಡದೇನಲ್ಲ ಮದುವೆ ಗಂಡ ಮನೆಯಾಗಿಲ್ಲ. ಗಂಗಮ್ಮ ಯಾರ್ಯಾರು ಏನೇನು ಮಾತಾಡಕತ್ತಿದ್ರು ಆ ಮಾತಿನಿಗೆ ಹೇಳಕತ್ತಿದ್ಲು. ಮಗನೊಂದು ಹಡೆದೇನಲ್ಲ ಮದುವೆ ಗಂಡ ಮನೆ ಒಳಗಿಲ್ಲ ಅಂದ್ಲು. ನೋಡು, ಪಾರ ಒಂದು ಹುಟ್ಟೀತಲ್ಲ, ಮಗು ಒಂದು ಹುಟ್ಟೈತೆ ಕರೆ, ಆದ್ರೆ ಏನು ಹೇಳಬೇಕು, ತಂದೆ ಇಲ್ಲದ ಮಗ ಅಂತ ತಿಳ್ಕೊಂಡು ಎಲ್ಲರೂ ಹಿಂಗೆ ಅನ್ನಕತ್ತಿದ್ರು. ಆದ್ರೆ ಮುಂದೆ ಒಂದು ದಿನ ನೀವೆಲ್ಲರೂ ಕೂಡ ನಿಮ್ಮ ಮನೆ ಒಳಗೆ ಹೆರಿಗೆ ಆದ ಬಳಿಕ 21 ದಿನ 16 ದಿನಕ್ಕೆ ಮಗುವಿಗೆ ಏನು ಮಾಡ್ತೀರಿವ? ನಾಮಕರಣ. ಹೌದಲ್ಲ? ನಾಮಕರಣ ಮಾಡಬೇಕಾದ್ರೆ ತೊಟ್ಟಿಲವನ್ನು ಕಟ್ತಾರೆ. ಹೌದಲ್ರಿ? ತೊಟ್ಟಿಲ ಕಟ್ತಾರೆ, ಎಲ್ಲರ ಮನೆಯೊಳಗೆ ಕಟ್ತಾರೆ. ಅವಾಗೆಲ್ಲ ಭಾಳ ಚಲೋ ತೊಟ್ಟಿಲಿದ್ದು ರೀ. ಅವಾಗೆಲ್ಲ 4 ಹಗ್ಗಗಳನ್ನು ಕಟ್ಟಿ ಒಂದು ಚಲೋ ತೊಟ್ಟಿಲವನ್ನು ಕಟ್ತಿದ್ರು. ಈಗೆಲ್ಲ ಏನು ಮಾಡ್ತಾರೆ, ಅವೇನು ಸ್ಟ್ಯಾಂಡ್ ಬಂದವಲ್ರಿ, ಸ್ಟ್ಯಾಂಡಿನ ತೊಟ್ಟಲು ಎಲ್ಲ ಈಗ ಮಕ್ಕಳೆಲ್ಲ ಸ್ಟ್ಯಾಂಡಿನ ತೊಟ್ಲಾಗ ಬೆಳೆದಾರ. ಮತ್ತು ಅವಾಗೆಲ್ಲ ಹೆರಿಗೆ ಆಗಬೇಕಾದ್ರೆ ಎಲ್ಲಿ ಹಾಕಿತ್ತು ಇವ? ಮನ್ಯಾಗ ಹಾಕಿತ್ತು ಹೆರಿಗೆ. ಶೂಲಿಗಿತ್ಯಾರು, ಓಣಿ ಒಳಗೆ ಶೂಲಿಗಿತ್ಯಾರು ಅಂತ ಇರ್ತಿದ್ರು.
ಅವರ ಅವತ್ತಿನ ಕಾಲಕ್ಕೆ ಏನಂತ ತಿಳ್ಕೊಂಡ್ರೆ ಹೆರಿಗೆ ಮಾಡಿಸ್ಕೊಳ್ತಿದ್ರು. ಅವಾಗೆಲ್ಲ ಏನಂತ ತಿಳ್ಕೊಂಡ್ರೆ 10 ಮಕ್ಕಳನ್ನ ಹಡ್ದಾರ. ಯವ್ವ ನಮ್ಮೂರಾಗ ಒಬ್ಬ ಹೆಣ್ಮಗಳು ಮಕ್ಕಳು ವಾಲ್ಯ 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 ಅನ್ಕೊಂತ 36 ಮಕ್ಕಳು ನಡೆದಾಳ. ವಾಲ್ಯ ವಾಲ್ಯ ಅನ್ಕೊಂತ 36 ಹಿಡ್ದಾಳ. ಬೇಕಂದಿದ್ರಿ ನೀ ಎಷ್ಟು ಅಡಿತಿದ್ಲು? ಬೇಕಂದಿದ್ರಿ ನೀ ಎಷ್ಟು ಅಡಿತಿದ್ಲು ಏನು ಗೊತ್ತಿಲ್ಲ. ಅಷ್ಟು ಮಕ್ಕಳನ್ನು ಎತ್ತಿದ್ರು ಕೂಡ ಎಲ್ಲಿ ದವಾಖಾನೆಗಿಲ್ಲ. ಅವಾಗ ಏನಂತ ತಿಳ್ಕೊಂಡ್ರೆ ಹೊಲಕ್ಕೆ ಹೊಕ್ಕಿದ್ರು, ದುಡಿತಿದ್ರು. ದುಡಿದು ಮನೆಯಾಗ ಬಂಡ್ಯಾಗ ಬರುವಂಥದ್ರೊಳಗೆ ಇಲ್ಲ ಮಲ್ಲಕ್ಕ ಹಿಂಗೆ ಬಂಡ್ಯಾಗ ಬರೋ ಹೊತ್ನಾಗನ ಹೆರಿಗಾಗೈತಿ ಅಂತ ತಿಳ್ಕೊಂಡಂತಿದ್ರು. ಹೊಲ್ದಾಗೆಲ್ಲ ಕೆಲಸ ಮಾಡಿ ಹೊಲ್ದಾಗಿಂದ ಬರೋ ಮುಂದೆ ಎಷ್ಟೋ ಮಂದಿ ಬಂಡಿ ಒಳಗನ ಹಡ್ದಾರ. ಎಷ್ಟೋ ಮಂದಿ ಹಿಂಗೆ ಮನೆಯಾಗ ರೊಟ್ಟಿ ಮಾಡ್ಕೊತ ಹಡಿ ಇಷ್ಟೊತ್ತನ ರೊಟ್ಟಿ ಮಾಡ್ಯಾಳ, ಈಗ ಮಗುವಿಗೆ ಜನ್ಮ ನೀಡ್ಯಾಳ ಅಂತ ತಿಳ್ಕೊಂಡಂತಾರ. ಎಷ್ಟು ವಿಚಿತ್ರಲ್ಲ. 10 ಮಕ್ಕಳು 12 ಮಕ್ಕಳನ್ನ ಹೆರಿಗೆ ಆಗಬೇಕಾದ್ರೆ ಹಡಿಬೇಕಾದ್ರೆ ಅವತ್ತಿನ ದಿನಮಾನದಲ್ಲಿ ಏನಂತ ತಿಳ್ಕೊಂಡ್ರೆ ದವಾಖಾನೆ ಮುಖನ ನೋಡಿಲ್ಲ, ಆಸ್ಪತ್ರೆ ಹೆಂಗೈತೆ ಅಂತ ಗೊತ್ತಿಲ್ಲ, ವೈದ್ಯರು ಹೆಂಗದಾರ ಅಂತ ತಿಳ್ಕೊಂಡು ನೋಡಿಲ್ಲ. 10 ಮಕ್ಕಳು ಹೆತ್ತಿದ್ರು ಕೂಡ ಮನ್ಯಾಗ ರೊಟ್ಟಿ ಚಟ್ನಿ ಅಷ್ಟು ತುಪ್ಪ ಬೆಣ್ಣೆ ಹಾಲು ಮೊಸರು ಉಣ್ತಿದ್ರು. ಅವಾಗ ಅಷ್ಟು ಚೆಂದಾಗಿ ಪ್ರತಿಯೊಬ್ಬರು ಮನೆಯಾಗ ಐನು ಇರ್ತಿತ್ತು, ಭಾಳ ಚೆಂದಾಗಿ ರೊಟ್ಟಿ ಉಣ್ತಿದ್ರು. ಈಗೇನು ಮಾಡ್ಬೇಕಿವ ಹೊಟ್ಟೆಗೆ ಮೂಡೋದ್ರಾಗ ಆಸ್ಪತ್ರೆಗೆ ಇರ್ತಾರೆ. ಹೊಟ್ಟೆಗೆ ಹಿಂಗೆ ಮೂಡೈತೆ 3 ತಿಂಗಳು ಹಿಂಗೆ ಮೂಡೈತೆ ಅಂತ ತಿಳ್ಕೊಂಡು ಗೊತ್ತಾದ ಬಳಿಕ ಸೀದಾ ಯವ್ವ ನೀ ಚರ್ಗಿ ಎತ್ತಬೇಡ, ಚರ್ಗಿ ಎತ್ತಬೇಡ. ಡಾಕ್ಟ್ರ್ ಹೇಳಿಬಿಡ್ತಾರೆ ಏನಂತ, ನೋಡುವ ನಿನಗೆ ಬೆಡ್ ರೆಸ್ಟ್. ಭಾಳ ಪುಣ್ಯ ಮಾಡಿಬಿಡ್ತಾರೆ ಬೆಡ್ ರೆಸ್ಟ್. ಬೆಡ್ ರೆಸ್ಟ್ ಅಂತ ತಿಳ್ಕೊಂಡ ಬಳಿಕ ಇದು ಬೆಡ್ ತಿಂದು ಇದನ್ನು ಬ್ರೆಡ್ ತಿಂದು ಬರೀ ಬೆಡ್ ರೆಸ್ಟೇ ಆಗಿರ್ತೈತಿ. ಮುಂದೆ ಮತ್ತೆ ಹೆರಿಗೆ ಹಾಕ್ಬೇಕಲ್ಲ, ಅದು ಹೆರಿಗೆ ಬೇನೆ ಚಲೋ ಆಗಬೇಕಲ್ಲ. ಇನ್ನು ಹೆರಿಗೆ ಬೇನೆ ಆಗಿರಂಗಿಲ್ಲ, ಸೀದಾ ಆಸ್ಪತ್ರೆಗೆ. ಹೆರಿಗೆ ನೋವು ತಿನ್ನಂಗಿಲ್ಲ. ಈಗ ಅವಾಗ ಹೆರಿಗೆ ನೋವು ತಿಂತಿದ್ರು ಅಂತಿದ್ರು. 2 ದಿನಕ್ಕೆ ಕಡ್ದವ್ರು ಅದಾರ, 3 ದಿನಕ್ಕೆ ಕಡ್ದವ್ರು ಅದಾರ ಹೆರಿಗೆ ನೋವು ತಿಂದು. ಇವತ್ತು ಹಂಗಲ್ಲ, ಯಾವಾಗ ನೋವು ಕಾಣಿಸ್ಕೊಂತ ಆಸ್ಪತ್ರೆಗೆ ಹೋದ್ರೆ ಹೊಟ್ಟೆ ಕೋಸ್ಕೊಂಡು ಹೆರಿಗೆ ನೋವುನ ಇಲ್ಲ ಈಗ. ಹೌದಿಲ್ಲ? ಹಂಗೆ ಈಗೇನಂತ ತಿಳ್ಕೊಂಡ್ರೆ ಅವಾಗಿಕ್ಕೆ ಇವಾಗ ಭಾಳ ವಿಚಿತ್ರ ಅನಿಸೈತಿ. ಅವಾಗಿನ ಕಾಲ ಚಲೋ ಅನಿಸಕತ್ತೈತಿ ನಮಗೆ. ಹೌದಲ್ರಿ? ಈಗ ಒಳ್ಳೆ ಅದ ಬರಕತ್ತೈತಿ ಎಲ್ಲರಿಗೆ. ಪ್ರತಿಯೊಂದು ಮನೆಯಾಗ 2-3 BP ಶುಗರ್ ಆಯ್ತು ಮಂದಿ. ಹೌದಲ್ರಿ? ಅವಾಗ BP ತರಬೇಕು, ಅವಾಗ ಶುಗರ್ ಬರ್ಬೇಕು ರೀ. ಎಷ್ಟೆಷ್ಟು ದಷ್ಟು ಪುಷ್ಟವಾಗಿರೋರು ಮನೆಯಾಗೆಲ್ಲ ಮಂದಿ ಅಷ್ಟು ಚೆಂದಾಗಿರೋರು. ಈಗ ಪ್ರತಿಯೊಂದು ಮನೆಯಾಗೆಲ್ಲ ಫುಡ್ ಐತಿ, ಎಲ್ಲ ಐತಿದ್ರು ಕೂಡ ಪ್ರತಿಯೊಬ್ಬರು ಮನೆಯಾಗರು ಕೂಡ BP ಶುಗರ್. ಪ್ರತಿ ಮನೆ ಇಂಥರ ಮನೆಯಾಗ ಇಲ್ಲ ಅನ್ನಂಗಿಲ್ಲ, ಎಲ್ಲರ ಮನೆಯಾಗೂ ಶುಗರು BP ಅದಾವೆ. ಹೌದು? ಅವತ್ತಿನ ಕಾಲಕ್ಕೆ ಹಂಗಿರಲಿಲ್ಲ. ನಾನಂದೆ ಒಬ್ಬ ಹೆಣ್ಮಗಳಿಗೆ ಗರ್ಭಿಣಿ ಇದ್ಲಿ ಹೆಣ್ಮಗಳು ತೋರಿಸ್ಕೊಂಬರಕ್ಕೆ ಹೋಗಿದ್ದು. ನಾವು ಗವಾಯಿಗಳು ಮನೆ ಪುರಾಣಕ್ಕೆ ಹೋಗಿದ್ವಿ, ಆಸ್ಪತ್ರೆಗೆ ಹೋದ್ವಿ. ಆ ಹೆಣ್ಮಗಳು ನನಗೆ ಆರಾಮಿದ್ದಿಲ್ಲ, ಮತ್ತು ಹೆಣ್ಮಗಳು ನರ್ಸಲ್ಲಿ ಬರ್ಕೊಳಕತ್ತಿದ್ದು ನನ್ನ ಹೆಸರು. ನಾನು ಬರೀಕೊರವ ಅಂದೆ, ಶಿವನಾಗ ಅಂತ ತಿಳ್ಕೊಂಡು ಹಿಂಗೆ ಬರ್ಕೋ ಅಂತ ತಿಳ್ಕೊಂಡಂದೆ. ಆ ಹೆಣ್ಮಗಳು ಸೀಸ್ ಪೆನ್ಸಿಲ್ ಹಿಡ್ಕೊಂಡು ಬರ್ಕೊಳಕತ್ತಿದ್ದು. ಯಾಕೆ ಪೆನ್ ಕೊಡ್ಲೇನು? ಹೇಳ್ರಿ ಡಾಕ್ಟ್ರ್ ಹೇಳ್ಯಾರ ವಜನ್ ಬರೀಬೇಡ ಅಂತ. ವಜಂದ ಬರೀಬೇಡ ಅಂತ ತಿಳ್ಕೊಂಡಂದ್ರೆ ಹಣಿ ಬರ್ಕೋಬೇಕು. ಆಯ್ತು ಬಿಡ್ರವ ಅಂತ ತಿಳ್ಕೊಂಡ ಏನು ಮಾಡ್ಬೇಕು? ಪರಿಸ್ಥಿತಿ ಹಂಗದ. ಅದಕ್ಕೆ ನಿಮ್ಮಲ್ಲಿ ಒಂದು ಕಿವಿ ಮಾತು ಹೇಳ್ತೀನಿ. ಯಾರು ಗರ್ಭಿಣಿ ಇರುವಂಥ ತಾಯಂದಿರಿದ್ದೀರಿ, ಯಾರು ಗರ್ಭಿಣಿ ಇರುವಂಥ ನಿಮ್ಮ ಮಕ್ಕಳಾಗಲಿ ಸೊಸೆಯಂದರಾಗಲಿ ಇರ್ತಾರಲ್ಲ, ಅವ್ರಿಗೆ ಏನಂತ ತಿಳ್ಕೊಂಡ್ರೆ 3 ತಿಂಗಳ ಗರ್ಭಿಣಿ ಇರ್ತಕ್ಕಂಥ ಸಮಯದಿಂದ ಹಿಡ್ಕೊಂಡು ಹೆರಿಗೆ ಆಗೋವರೆಗೂ ಕೂಡ ಏನು ಮಾಡಬೇಕು? ಒಳ್ಳೆಯ ವಚನಗಳನ್ನು ಓದಿಸ್ಬೇಕು, ಒಳ್ಳೆಯ ಮಹಾತ್ಮರ ಚರಿತ್ರೆಗಳನ್ನು ಓದಿಸ್ಬೇಕು. ಆ ತಾಯಿಗೆ ಈಗ ಎಲ್ಲರೂ ಕಾಮನ್ನಾಗಿ ಎಲ್ಲರೂ ಕೂಡ ಓದಿರ್ತಕ್ಕಂಥ ಮಕ್ಕಳದಾರ. ಹೌದೇವ? ಎಲ್ಲರೂ ಓದಿರ್ತಕ್ಕಂಥ ಮಕ್ಕಳದಾರ. ಆದಷ್ಟು ಮೊಬೈಲನ್ನು ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ರಿ. ಅವಾಯ್ಡ್ ಮಾಡಲಿ. ಟಿ ವಿ ಮುಂದೆ ಕುಂದ್ರೋದು ಬೇಡ. ಯಾಕಂತ ತಿಳ್ಕೊಂಡ್ರೆ ನಾವು ಯಾಕೆ ಈ ಮಾತುಗಳನ್ನು ಹೇಳಾಕತ್ತೀನಿ ಅಂತ ತಿಳ್ಕೊಂಡು ಹೇಳಿದ್ರೆ, ನೀವೆಲ್ಲರೂ ಕೂಡ ನಿಮ್ಮ ಸೊಸೆಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ತಂಗಿಯರು ಯಾರಾದರೂ ಗರ್ಭಿಣಿ ಇದ್ರು ಅಂತ ತಿಳ್ಕೊಂಡ್ರೆ ನೀವೆಲ್ಲರೂ ಕೂಡ ಹೇಳಬೇಕು. ಏನಂತ? ಇಲ್ಲವಾ ಒಂದಿಷ್ಟು ಶರಣಪ್ಪನವರಂಥ ಚರಿತ್ರೆ, ಒಂದಿಷ್ಟು ಏನಂತ ತಿಳ್ಕೊಂಡ್ರೆ ಮಹಾತ್ಮರ ಚರಿತ್ರೆಗಳನ್ನು ವಚನಗಳನ್ನು ಓದಿ, ಒಳ್ಳೆಯ ವಚನಗಳನ್ನು ಓದಿ. ಇಂಥ ವಚನಗಳನ್ನು ಓದಿದಾಗ ಮಾತ್ರ. ಯಾಕೆ ಈ ವಚನಗಳನ್ನು ಓದಿದ್ರಪ್ಪ ಅಂದ್ರೆ, ಓದಿದ ಬಳಿಕ ಯಾವಾಗ ಗರ್ಭದಲ್ಲಿರ್ತಕ್ಕಂಥ ಕೂಸು ಏನು ಮೂಡಿರ್ತೈತಲ್ಲ, ಆ ಕೂಸಿನ ಮೇಲೆ ಪರಿಣಾಮ ಬೀರ್ತೈತಿ. ಆ ಕೂಸಿನ ಮೇಲೆ ಪರಿಣಾಮ ಬೀರ್ತದ. ಕೂಸಿನ ಮೇಲೆ ಪರಿಣಾಮ ಬೀರಿದ ಬಳಿಕ
ನಿಮಗೆ ತಿಳ್ಕೋಬೇಕು. ನೀವು ಏನಂತ ತಿಳ್ಕೊಂಡ್ರೆ ನೀವೆಲ್ಲರೂ ಕೂಡ ನೆನಪಿರಲಿ ನಿಮಗೆಲ್ಲರಿಗೂ, ನೀವೇನಾದರೂ ಅಕಸ್ಮಾತ್ ಗರ್ಭಿಣಿ ಇರುವಂಥ ಸಮಯದೊಳಗೆ ನಿಮ್ಮ ಮನೆಗೆ ಅವಾಗ ಯಾರಾದರೂ ಸ್ವಾಮಿಗಳು ಬಂದು ಪೂಜೆ ಮಾಡ್ಕೊಂಡು ಹೋಗಿದ್ರು ಅಂದ್ರೆ ಅವಾಗ ನೀವೇನಾದರೂ ಗರ್ಭಿಣಿ ಇರುವಂಥ ಸಮಯದೊಳಗೆ ಇಂಥ ಪುರಾಣಗಳನ್ನು, ಇಂಥ ಪ್ರವಚನಗಳನ್ನು ನೀವೇನಾದರೂ ಕೇಳಿದ್ರಿ ಅಂತ ತಿಳ್ಕೊಂಡ್ರೆ ಮುಂದೊಂದು ದಿನ ನಿಮ್ಮ ಮಗ ಏನಂತ ತಿಳ್ಕೊಂಡ್ರೆ ಹುಟ್ಟಿದ ಬಳಿಕ ಒಂದು 4-5 ವರ್ಷಗಳ ಆದ ಬಳಿಕ ನೀವು ಅವನಿಗೆ ಹೇಳೋದು ಬೇಡ, ಅವನು ಸೀದಾ ಹೋಗಿ ಜಗಲ ಮುಂದೆ ನಿಂದಿರ್ತಾನೆ, ಗುರುಗಳಿಗೆ ಪಾದಕ್ಕೆ ಹೋಗಿ ನಮಸ್ಕಾರ ಮಾಡುತ್ತಾನೆ. ಇದು ಹೊಟ್ಟಿ ಒಳಗಿರುವಾಗಲೇ ಸಂಸ್ಕಾರ ಅಂತ ಕರೀತಾರೆ. ಇದು ಗರ್ಭದೊಳಗಿರುವಾಗಲೇ ಮಗುವಿಗೆ ಸಂಸ್ಕಾರವನ್ನು ನೀಡುತ್ತವರು. ಹಿಂದಿನ ಕಾಲದೊಳಗೆ ಗರ್ಭದಲ್ಲಿ ಇರುವಾಗಲೇ ಸಂಸ್ಕಾರವನ್ನು ನೀಡಿದವರು. ಅಕ್ಕ ನಾಗಾಯಿಯವರು ಗರ್ಭದಲ್ಲಿ ಇರುವಾಗಲೇ ಆ ಮಗುವಿಗೆ ಸಂಸ್ಕಾರವನ್ನು ನೀಡ್ತಾಳೆ. ಅಕ್ಕ ನಾಗಾಲಂಬಿಕೆಯವರು, ಇವನ್ನೇ ಕೇಳಿರಬೇಕು, ಬಸವಣ್ಣವರ ತಂಗಿ ಅಕ್ಕ ನಾಗಾಲಂಬಿಕೆಯವರು ಗರ್ಭಿಣಿ ಆಗ್ತಾರೆ. ಗಂಗಾಂಬಿಕೆಯವರು, ಬಸವಣ್ಣನವರ ಧರ್ಮಪತ್ನಿ ಗಂಗಾಂಬಿಕೆಯವರು, ಅಕ್ಕ ನಾಗಾಲಂಬಿಕೆಯವರು ಏನು ಮಾಡ್ತಾರ, ಗರ್ಭದೊಳಗಿರುವಂಥ ಕೂಸಿಗೆ ಸಂಸ್ಕಾರವನ್ನು ನೀಡುತ್ತಾರೆ. ಕೂಸಿಗೆ ಸಂಸ್ಕಾರವನ್ನು ನೀಡಿದ ಬಳಿಕ ಮುಂದೊಂದು ದಿನ ಮಗುವಿಗೆ ಈ ಭೂಮಿಗೆ ಬಂದ ಬಳಿಕ ಮುಂದೊಂದು ದಿನ ಕೇವಲ 24 ವರ್ಷದಲ್ಲಿ ಸಟಸ್ಥಲವನ್ನು ನಿರ್ಮಾಣ ಮಾಡಿದ ಸಟಸ್ಥಲ ಚಕ್ರವರ್ತಿ ಚನ್ನಬಸವಣ್ಣ ಅಂತ ತಿಳ್ಕೊಂಡು ಕರ್ಕೊಂಡು ಬಂದ. ಇದು ಗರ್ಭದಲ್ಲಿ ಇರುವಾಗಲೇ ಮಗುವಿಗೆ ಸಂಸ್ಕಾರ ನೀಡಿದ ಪರಿಣಾಮವಾಗಿವ. ಅದರ ಮಗುವಿಗೆ ಪರಿಣಾಮ ನೀಡಿದ ಪರಿಣಾಮ ಏನಾಗ್ತೈತೆ ಅಂದ್ರೆ ಮುಂದಿನ ದಿನಮಾನ ನಿಮ್ಮ ಮಕ್ಕಳು ಒಳ್ಳೆಯ ಮಕ್ಕಳು ಜನಿಸ್ತಾರೆ, ಒಳ್ಳೆಯ ಮಹಾತ್ಮರು ಜನಿಸ್ತಾರೆ. ಮಹಾತ್ಮರ ಚರಿತ್ರೆಯನ್ನು ಕೇಳಿಸ್ಬೇಕು, ಪುರಾಣ ಕೇಳಿಸ್ಬೇಕು, ವಚನಗಳನ್ನು ಕೇಳಿಸ್ಬೇಕು. ಯಾವಾಗಲೂ ಟಿ ವಿ ಮುಂದೆ ಕುಂದಿಸ್ಬಾರ್ದು, ಯಾವಾಗಲೂ ಧಾರಾವಾಹಿ ನೋಡಬೇಡ್ರಿ. ಗರ್ಭಿಣಿ ಇರ್ತಾಯಿ ಅಂದ್ರೆ ಒಟ್ಟ ಧಾರಾವಾಹಿ ನೋಡಬೇಡ್ರಿ. ಮೊನ್ನೆ ಹೆರಿಗಾತ್ರ ಕೊಪ್ಪಳ DC ಇದ್ರಾಗ ಜಿಲ್ಲಾ ಆಸ್ಪತ್ರೆ ಒಳಗೆ ಹೆರಿಗಾದ ಬಳಿಕ ಮಗು ಅಳಲಿಲ್ಲ. ಮಗು ಅಳಲಿಲ್ಲ ಅಂದ ಬಳಿಕ ಎಲ್ಲರೂ ಅಂದರು, ಮಗು ಅಳಲಿಲ್ಲ ಅಂದ ಬಳಿಕ ಮಗು ಸತ್ತೈತೆ ಅಂತ. 10 ಮಗು, ನೀವೊಂದು ಮಾತು ಅಂತೀರಿ ಏನಂತ, 10 ಮಗು ದಕ್ಕುತ್ತಾ ಅಂತ. ಮಗು ಅಳಲಿಲ್ಲ ಅಂತ ತಿಳ್ಕೊಂಡ ಬಳಿಕ ಎಲ್ಲರೂ ಅಂದರು, ಮಗು ಅಳವಲ್ದು ಅಂತ ತಿಳ್ಕೊಂಡು ಏನೆಲ್ಲ ಡಾಕ್ಟ್ರು ಅವ್ರು ಏನು ಮಾಡಿದ್ರು, ಮುಖ ಬಡದ್ರು, ಏನೆಲ್ಲ ಬಡಿದ್ರು, ಅಳಲಿಲ್ಲ. ಅದು ಅವಾಗ ಮಗು ಅಳಲಿಲ್ಲ. ಅವಾಗ ಅನ್ನಕತ್ತಿದ್ರು, ಯಾರೋ ಒಬ್ಬರು ಮೊಬೈಲ್ ಹಿಡ್ಕೊಂಬಂದ್ರೆ, ಇಲ್ಲ ಮಗು ಅಳಬೇಕಾದ್ರೆ ಧಾರಾವಾಹಿ ಸೌಂಡ್ ಬಿಡ್ಬೇಕು ಅದಕ್ಕೆ. ಯಾಕೆ ಅವ್ರವ್ವ ಗರ್ಭಿಣಿ ಇದ್ದಾಗ ಬರೀ ಧಾರಾವಾಹಿ ನೋಡ್ಯಾಳ. ಧಾರಾವಾಹಿ ಸೌಂಡ್ ಯಾವಾಗ ಬಿತ್ತು ಅವಾಗ ಚಿಟ್ಟು ಚಿರಕತ್ತಿ ನೋಡ್ರಿ. ಅದು ಏನು ಮಾಡ್ತೀರಿ? ಅದಕ್ಕೆ ಮಕ್ಕಳಿಗೆ ನಾವು ಏನಂತ ತಿಳ್ಕೊಂಡು, ತಂಗಿ ಆಗಲಿ ಮಕ್ಕಳಾಗಲಿ ಗರ್ಭಿಣಿ ಇದ್ರೆ ಅಂತ ತಿಳ್ಕೊಂಡ್ರೆ ಆದಷ್ಟು ಪ್ರಯತ್ನ ಮಾಡಿರಿ. ಅವರಿಗೆ ಓದಲಿಕ್ಕೆ ಹೇಳ್ರಿ, ಅವ್ರಿಗೆ ವಚನಗಳನ್ನು ಓದಲಿಕ್ಕೆ ಹೇಳ್ರಿ, ಮಹಾತ್ಮರ ಚರಿತ್ರೆಗಳನ್ನು ಓದೋದಕ್ಕೆ ಪ್ರಯತ್ನ ಮಾಡಿರಿ. ಎಂತಂಥ ಮಹಾತ್ಮರು, ಸಿದ್ದೇಶ್ವರ ಮಹಾತ್ಮರಂಥ ಚರಿತ್ರೆಯನ್ನು ಓದ್ರಿ. ಗರ್ಭಿಣಿ ಇರುವ ತಾಯಿ ಅಂದ್ರೆ ಸಿದ್ದೇಶ್ವರ ಮಹಾತ್ಮರಂಥ ಚರಿತ್ರೆ ಹೋದ್ರಿ. ಯಾಕೆ ಹೋದ್ರಿ ಅಂತ ತಿಳ್ಕೊಂಡಂತೀರಿ ಅಂತ ತಿಳ್ಕೊಂಡು ಹೇಳತ್ತೀನಿ ಅಂತ ತಿಳ್ಕೊಂಡ್ರೆ, ನಮಗೆ ಆ ಚರಿತ್ರೆಯನ್ನು ಓದಿದ್ರಿ ಅಂತ ತಿಳ್ಕೊಂಡ್ರೆ ನಮಗೆ ಮಕ್ಕಳು ಎಂಥ ಹುಡ್ತವ, ಸಿದ್ದೇಶ್ವರ ಮಹಾಸ್ವಾಮೀಜಿ ಅಂತ ಮಕ್ಕಳು ನಮಗೆ ಹುಟ್ಟಿ ಬರ್ತಾರ್ರಿ. ಅಂಥ ಮಕ್ಕಳು ನಮಗೆ ಬೇಕಂತ ತಿಳ್ಕೊಂಡ್ರೆ ನೀವು ಗರ್ಭಿಣಿ ಇರುವ ಸಮಯದೊಳಗೆ ತಾಯಂದರು ಒಟ್ಟ ಸುಳ್ಳು ಹೇಳಬೇಡ್ರಿ, ಚಾಡಿ ಹೇಳಬೇಡ್ರಿ, ಕಳು ಮಾಡಬೇಡ್ರಿ. ಯಪ್ಪ ಎಂಥ ಮಾತು ಹೇಳಕತ್ತಿದೆ. ಒಟ್ಟ ಸುಳ್ಳು ಹೇಳಬೇಡ್ರಿ, ಕಳು ಮಾಡಬೇಡ್ರಿ, ಸುಳ್ಳು ಹೇಳಕ್ಕೆ ಇದು ಮಾಡ್ಲಿಕ್ಕೆ ಹೋಗಿ ಚಾಡಿ ಹೇಳಬೇಡ್ರಿ. ಚಾಡಿ ಹೇಳಿದ್ರಿ ಅಂತ ತಿಳ್ಕೊಂಡ್ರೆ, ನೀವು ಗರ್ಭಿಣಿ ಇರುವಾಗ ನೀವು ಚಾಡಿ ಹೇಳಿದ್ರಿ ಅಂತ ತಿಳ್ಕೊಂಡ್ರೆ ನಿಮ್ಮ ಹುಟ್ಟಿರ್ತಕ್ಕಂಥ ಮಗ ಹುಟ್ಟಿದಂತ ತಿಳ್ಕೊರಿ. ಆ ಮಗ ಎಂಥ ಮಗ ಹುಡ್ತಾನೆ ಗೊತ್ತನ್ರಿ? ಊರಿಗೆ ಬೆಂಕಿ ಹಚ್ಚ ಮಗ ಹುಡ್ತಾನವ. ಎಂಥ ಬೆಂಕಿ? ಕಡ್ಡಿಲ್ದ ಬೆಂಕಿ ಹಚ್ತಾನವ. ಕಡ್ಡಿಲ್ದ ಬೆಂಕಿ ಹಚ್ಚ ಮಗ ಹುಡ್ತಾನೆ. ಅಂಥ ಮಕ್ಕಳಿಗೆ ನಾವು ಜನ್ಮ ನೀಡಿದಂಗೆ ಆಕತ್ತೆ. ಎಂಥವ್ರು ಮಗ ಅಂತ ತಿಳ್ಕೊಂಡಂತಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಏನು ಮಾಡಬೇಕು? ಶುದ್ಧವಾಗಿರಬೇಕು, ಮನಸ್ಸು ಶುದ್ಧವಾಗಿರಬೇಕು. ಸಂಸ್ಕಾರದಿಂದ ನಮ್ಮ ಮಕ್ಕಳು ಗರ್ಭದಲ್ಲಿ ಇರುವಾಗಲೇ ಮಕ್ಕಳನ್ನು ಬೆಳೆಸ್ತೀವಿ ಅಂತ ತಿಳ್ಕೊಂಡ್ರೆ ನಾವು ಕೂಡ ಸಿದ್ದೇಶ್ವರಂಥ ಮಗನಿಗೆ ಜನ್ಮ ಕೊಡುವುದಕ್ಕೆ ಸಾರ್ಥಕ ಆಗ್ತದೆ. ಅಂಥ ಮಗನಿಗೆ ಜನ್ಮ ನೀಡಿರ್ತಕ್ಕಂಥ ತಂದೆ ತಾಯಿಗಳು ಎಷ್ಟು ಪುಣ್ಯವಂತರಲ್ಲ. ನಾವು ಕೂಡ ಅಂಥ ಮಕ್ಕಳಿಗೆ ಜನ್ಮ ನೀಡಬೇಕಂತ ತಿಳ್ಕೊಂಡ್ರೆ ನಮ್ಮ ಹೊಡಲು ಪರಿಶುದ್ಧವಾಗಬೇಕು, ನಮ್ಮ ಮಾತು ಕಾಯ ವಾಚ ಮನಸ್ಸು ಪರಿಶುದ್ಧವಾದ ಅಂತ ತಿಳ್ಕೊಂಡ್ರೆ ಆ ಒಂದು ಗರ್ಭದಲ್ಲಿ ಆ ಪರಮಾತ್ಮ ಬಂದು ನೆಲೆಗೊಳ್ತಾನ ಅಂತ ತಿಳ್ಕೊಂಡಂತಾರೆ. ಅದನ್ನು ನೆನಪಿರಲಿ ನಿಮಗೆಲ್ಲರಿಗಂತೂ, ಅದಕ್ಕೆ ನೆನಪಿರಬೇಕು. ಆಗ ಇಲ್ಲಿ ಏನಂತ ತಿಳ್ಕೊಂಡ್ರೆ ತಾವೆಲ್ಲರೂ ಬಿದನೂರಿನೊಳಗೆ ಆ ಮಗುವಿಗೆ ನಾಮಕರಣ ಮಾಡಬೇಕಂತ ತಿಳ್ಕೊಂಡು ಅನ್ನಕತ್ತಿದ್ರು. ತೊಟ್ಟಲವನ್ನು ಕಟ್ಟಿದರು. ತೊಟ್ಟಲ ಕಟ್ಟಿ ಮಗುವನ್ನು ತೊಟ್ಟಲದೊಳಗೆ ಹಾಕಿದ್ರು. ತೊಟ್ಟಿಲ್ಲ ಅಂತ ಎದಕ್ಕೆ ಕರೆದ್ರಿವ? ನಾವು ನೀವೆಲ್ಲ ಆ ತೊಟ್ಟಲದೊಳಗೆ ನಮ್ಮನ್ನು ಹಾಕಿ ಹೆಸರಿಟ್ಟಾರ, ಹೌದಲ್ರಿ? ನಿಮ್ಮನ್ನು ಅದ ತೊಟ್ಟಲ್ದಾಗ ಹಾಕ್ಯಾರ, ನಮ್ಮನ್ನು ಅದ ತೊಟ್ಟಲ್ದಾಗ ಹಾಕಿ ಹೆಸರಿಟ್ಟಾರ.
ಅದಕ್ಕೊಂದು ಪವಿತ್ರವಾದ ಶಬ್ದವನ್ನು ಕರೆದ್ರು. ಎಂಥ ಪವಿತ್ರವಾದ ಶಬ್ದ ಅಂತ ತಿಳ್ಕೊಂಡ್ರೆ ತೊಟ್ಟಿಲು ಅಂತ ಒಂದು ಪವಿತ್ರವಾದ ಶಬ್ದ ಅದು. ಇಷ್ಟು ಶಬ್ದಕ್ಕೆ ಚಂದಕ್ಕೆ ಕರೆದ್ರು. ಎಷ್ಟು ಚಂದಕ್ಕೆ ಕರೆದ್ರು, ಬಹುಜನ್ಮ ಕೃತೈಹಿ ಪುಣ್ಯೈಹಿ ಪ್ರಕ್ಷೀಣ ಪಾಪ ಪಂಜಿರೆ ಶುದ್ಧಾಂತ ಕರುಣ ದೇಹಿ ಪಿಂಡ ಶಬ್ದೇನ ಗೀಯತೆ. ಎಷ್ಟೋ ಜನ್ಮಗಳಿಂದ ನೀನು ಹಾಗೆ ಬಂದಿ. ಬಹು ಜನ್ಮ ಕೃತೈಹಿ ಪುಣ್ಯೈಹಿ ಪ್ರಕ್ಷೀಣ ಪಾಪ ಪಂಜಿರೆ. ಅವ್ರು ಎಷ್ಟು ಚಲೋ ಮಾತು ಹೇಳ್ತಾರೆ ಅಂತ ತಿಳ್ಕೊಂಡ್ರೆ, ಎಷ್ಟೋ ಜನ್ಮದಿಂದ 84 ಲಕ್ಷ ಜೀವರಾಶಿಗಳನ್ನು ದಾಟಿ 84 ಲಕ್ಷ ಜೀವರಾಶಿಗಳನ್ನು ದಾಟಿ ಕೊನೆಯದಾಗಿರ್ತಕ್ಕಂಥದ್ದು ಇದಕ್ಕೆ ಏನಂತಾರೆ, ಎಂಥ ಮಾನವ ಜನ್ಮವಿದು. ಬಹಳ ಮಾನವ ಜನ್ಮ ಎಂಥದಂತಾರಿ, ಭಾಳ ದೊಡ್ಡ ಜನ್ಮ ಅಂತಾರೆ. ಎಲ್ಲ ಪ್ರಾಣಿಗಳಿಗಿಂತ ಶ್ರೇಷ್ಠವಾದ ಪ್ರಾಣಿ ಯಾವುದ್ರಿ? ಶ್ರೇಷ್ಠವಾದ ಪ್ರಾಣಿ ಮಾನವ. ಹೌದ್ರಿ? ಎಲ್ಲ ಪ್ರಾಣಿಗಳಿಗಿಂತ ಶ್ರೇಷ್ಠವಾದ ಪ್ರಾಣಿ ಯಾವುದಂತ ತಿಳ್ಕೊಂಡ್ರೆ ಮಾನವ ಅಂದ್ರಿ. ಯಾಕೆ ಮಾನವ ಶ್ರೇಷ್ಠ ಅಂತ ತಿಳ್ಕೊಂಡು ಕರೆದ್ರು? ಉಳಿದಿರ್ತಕ್ಕಂಥ ಪ್ರಾಣಿಗಳು ಯಾಕೆ ಶ್ರೇಷ್ಠ ಅಲ್ಲ? ಅಕಸ್ಮಾತ್ ಇಲ್ಲೊಂದು ನಾಯಿ ಬಂತಂತ ತಿಳ್ಕೊಂಡ್ರಿ. ನಾಯಿ ಬಂದಂದ್ರೆ ಏನಂತೀರಿ? ನಾಯಿ ಬಂತಂತ ತಿಳ್ಕೊಂಡು ಹಚ್ಚ ಅಂತೀರಿ. ಒಂದು ಆಕಳು ಬಂದ್ರೆ ಅಂದ್ರೆ ಹೇ ಅಂತ ತಿಳ್ಕೊಂಡು ಹೊಡಿತೀರಿ. ಹೌದಲ್ರಿ? ಯಾವುದೇ ಪ್ರಾಣಿಗಳು ಬಂದರೂ ಕೂಡ ಹಿಂಗೆ ಹೊಡಿತೀರಿ. ಆದ್ರೆ ನಿಮ್ಮ ಕಾಲಿಲ್ದವರು, ಕೈ ಇಲ್ದವರು, ಕಣ್ಣಿಲ್ದವ್ರು ಯಾರೋ ಬಂದರೂ ಕೂಡ ಇಲ್ಲಿ ಕುಂದ್ರು ಅಂತ ತಿಳ್ಕೊಂಡು ಅವ್ರು ಕುಂದರ್ಸ್ಕೊತೀರಿ. ಮನುಷ್ಯರು ಯಾರೇ ಬರಲಿ ಬಂದರೂ ಕೂಡ, ಬಡವರು ಬರಲಿ, ಬಲ್ಲಿದವರು ಬರಲಿ, ಶ್ರೀಮಂತರು ಬರಲಿ, ಯಾರೇ ಬರಲಿ ಬಂದರೂ ಕೂಡ ಪಕ್ಕದಲ್ಲಿ ಕೂಡು ಅಂತ ತಿಳ್ಕೊಂಡಂತೀರಿ. ಅದ ಬಂದು ನಾಯಿ ಬಂತು ಅಂತ ತಿಳ್ಕೊಂಡು ಹಚ್ಚ ಅಂತ ತಿಳ್ಕೊಂಡು ಹೊಡಿತೀವಿ. ಹೌದ್ರೆ? ಹಚ್ಚ ಅಂತ ತಿಳ್ಕೊಂಡು ಹೊಡಿತೀವಿ. ಅದಕ್ಕೆ 84 ಲಕ್ಷ ಜೀವರಾಶಿಗಳನ್ನು ದಾಟಿ ಮಾನವನಿಗೆ ಏನಂತ ತಿಳ್ಕೊಂಡ್ರೆ ಮುಕ್ತಿಗೆ ಅನುಕೂಲವಾಗಿರುವಂಥ ಮಾನವ ಜನ್ಮವನ್ನು ತೊಟ್ಟಿ ಎನ್ನುವುದಕ್ಕಾಗಿ ತೊಟ್ಟಿಲು ಅಂತ ಕರ್ಕೊಂಡು ಬಂದರು. ಅದಕ್ಕೆ ತೊಟ್ಟಿಲು ಅಂತ. ಮಾನವ ಜನ್ಮವನ್ನು ತೊಟ್ಟಿ ಎನ್ನುವುದಕ್ಕಾಗಿ ತೊಟ್ಟಿಲು ಅಂದರು. ಅದಕ್ಕೆ ತೊಟ್ಟಿಲು ಅಂತ ಕರ್ಕೊಂಬಂದರು. ಅದೇ ಅಕ್ಕ ಮಹಾದೇವಿ ಒಂದು ಮಾತು ಹೇಳಿದ್ಲು, ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 84 ಲಕ್ಷ ಯೋನಿ ಒಳಗೆ ಬಂದೆ ಬಾರದ ಭವಂಗಗಳನ್ನು ಉಂಡೆ ಹಿಂದಣ ಜನ್ಮ ಏನಾದರೂ ಆಗಲಿ ಮುಂದೆ ನೀ ಕರುಣಿಸೋ ಚನ್ನಮಲ್ಲಿಕಾರ್ಜುನ ಅಂತಳು. ಏನಂತಾಳ, ನಾವು ಬರೋದು ಬಂದುಬಿಟ್ಟಿವಿ. ಈಗ ನೀವೆಲ್ಲ ಬಂದೀವಲ್ಲ, ಬಾರದ ಭವಂಗಗಳನ್ನು ಉಂಡೆ ಇಂದಿನ ಜನ್ಮದಾಗ ಉಂಡಿಬಿಟ್ಟೀನಿ, ಮುಂದೆ ಕರುಣಿಸು ಅಂದ್ರೇನು? ನನಗೆ ಮುಕ್ತಿ ಕೊಟ್ಟು ಬಿಡಪ್ಪ. ಹೇ ಮಲ್ಲಯ್ಯ, ನನಗೆ ಮುಕ್ತಿಯನ್ನು ನೀಡು, ದಯಪಾಲಿಸು ನನ್ನಯ್ಯ ಅಂತ ತಿಳ್ಕೊಂಡು ಬೇಡಿಕೊಂಡಾಳ. ಸಾಕಪ್ಪ ನನ್ನಯ್ಯ, ನನಗೆ ಮತ್ತೆ ಹುಟ್ಟಲಾರದಂಗ ಮಾಡಪ್ಪ, ನನಗೆ ಮುಕ್ತಿಯನ್ನು ದಯಪಾಲಿಸು ಅಂತ ತಿಳ್ಕೊಂಡು ಬೇಡಿಕೊಂಡಿರ್ತಕ್ಕಂಥ ಮಹಾತಾಯಿ ಅಕ್ಕ ಮಹಾದೇವಿ ಶಿವಶರಣೆ. ಅಕ್ಕ ಮಹಾದೇವಿ ತಾವಿಯವರು ನೋಡಿ ಹೆಂಗಿರ್ಬೇಕು. ಅದಕ್ಕೆ ತೊಟ್ಟಿಲ ಅಂತ ತಿಳ್ಕೊಂಡಂತಾರೆ. ತೊಟ್ಟಿಲ, ಆ ತೊಟ್ಟಿಲದೊಳಗೆ ಕೂಸು ಹಾಕಿ ಆ ತೊಟ್ಟಿಲಕ್ಕೆ ಏನಂತ ತಿಳ್ಕೊಂಡ್ರೆ 4 ಹಗ್ಗ ಕಟ್ಟಿರ್ತಾರೆ. ಹೌದಿಲ್ಲ? 4 ಹಗ್ಗ ಕಟ್ತಾರೆ. ಮತ್ತು 3 ಕಟ್ಟಿದ್ರೆ ನಿಂದ್ರಂಗಿಲ್ಲ, 2 ಕಟ್ಟಿದ್ರೆ ನಿಂದ್ರಂಗಿಲ್ಲ. ಅದಕ್ಕೆ 4 ಹಗ್ಗಗಳನ್ನು ಕಟ್ತಾರೆ. ಹೌದಲ್ಲ? 4 ಹಗ್ಗಗಳ ಅರ್ಥ ಏನು ಹೇಳ್ತದ ಅಂತ ತಿಳ್ಕೊಂಡ್ರೆ, ವೇದ ಪುರಾಣ ಶಾಸ್ತ್ರ ಆಗಮಗಳನ್ನು ನಿನ್ನ ಜೀವನದಲ್ಲಿ ತಿಳಿದುಕೊಂಡು ನಡೆ ಎನ್ನುವುದಕ್ಕಾಗಿ 4 ಹಗ್ಗಗಳು. 4 ಹಗ್ಗ. ವೇದ ಪುರಾಣ ಶಾಸ್ತ್ರ ಆಗಮಗಳೆಂಬ ನಿನ್ನ ಜೀವನದಲ್ಲಿ ತಿಳಿದು ನಡೆದುಕೊಂಡು ಹೋಗು ಎನ್ನುವುದಕ್ಕಾಗಿ 4 ಹಗ್ಗಗಳು. 4 ಹಗ್ಗ. ಮತ್ತು ಇನ್ನೊಂದು ಹಗ್ಗ ಕಟ್ಟಿರ್ತೀರಿ. ನೀವು ಕಟ್ಟಂಗಿಲ್ಲ? ಕಟ್ಟಿರ್ತಾರೆ. ರೊಟ್ಟಿ ಮಾಡಬೇಕಾದ್ರೆ ನಿಮ್ಗೆ ಅನುಕೂಲ ಕುರ್ಚಾಗ ಕುತ್ಕೊಂಡು ಹಿಂಗೆ ಜಗ್ಗಬೇಕಾದ್ರೆ ಕಟ್ಟಿರ್ತೀರಿ. ಹೌದಲ್ಲ? ಅದು ಕೂಸು ಆ ಕಡೆ ಹೋಗಿರ್ತೈತೆ, ನೀವು ಜಗ್ಗತ್ತೀರಿ. ಅದರ ಅರ್ಥ ಏನು? ಅದು ಕೂಸು ಅಂತೈತಿ, ನಾನು ಸಂಸಾರದಾಗ ಒಲ್ಲು ಅಂತ ತಿಳ್ಕೊಂಡು ಆ ಕಡೆ ಹೋದ್ರೆ ನಮ್ಮವ್ವ ಏನು ಮಾಡ್ತಾಳೆ, ನೀನು ನನ್ನಂಗಾಗಂತ ಜಗ್ಗಿ ಸಂಸಾರದಾಗ. 5ನೇ ಹಗ್ಗ ಮಾಯಾಪಾಶದ ಹಗ್ಗ ಅಂತ. ಇನ್ನು ಅದಕ್ಕೆ 4 ಕಳಸಗಳು ಮಾಡಿರ್ತಾರೆ. ಧರ್ಮ ಅರ್ಥ ಕಾಮ ಮೋಕ್ಷ ಅಂತಕ್ಕಂಥದ್ದು 4 ಚತುರ್ವಿಧ ಪುರುಷಾರ್ಥಗಳನ್ನು ನಿನ್ನ ಜೀವನದಲ್ಲಿ ತಿಳಿದುಕೊಂಡು ನಡೆ ಎನ್ನುವುದಕ್ಕಾಗಿ 4 ಕಳಸಗಳನ್ನು ಮಾಡಿದರು. ಮತ್ತು ಇಷ್ಟೆಲ್ಲ ಸುಂದರವಾಗಿರ್ತಕ್ಕಂಥ ಒಂದು ತೊಟ್ಟಿಲಕ್ಕೆ ಹೂವಿನ ಅಲಂಕಾರ ಮಾಡಿರ್ತಾರೆ. ಆ ಅಲಂಕಾರ ಇಷ್ಟು ಚೆಂದಾಗಿ ಹೇಳ್ತದ, ಓ ಮಲ್ಲಿಗೆ ಕಾಕಡ ನಿಯಂತ ಪಾಕಡ. ಆ ಹೂಗಳನ್ನು ಇಷ್ಟು ಅಲಂಕಾರ ಮಾಡಿರ್ತಕ್ಕಂಥದ್ದನ್ನು ನೋಡಿಕೊಂಡು ಹೇಳ್ತಾರೆ, ಇಷ್ಟು ಅಲಂಕಾರ ಆಗೈತಿಲ್ಲ. ಅದನ್ನು ನೋಡಿ ಒಬ್ಬ ಕವಿ ಹೇಳಿದರಂತ, ಓ ಮಲ್ಲಿಗೆ ಕಾಕಡ ನಿಯಂತ ಪಾಕಡ, ಒಂದೇ ದಿನದ ಜೀವನ ಆದರೂ ನೀ ಪಾವನ.
ಒಂದೇ ದಿನದ ಜೀವನ ಆದರೂ ನೀ ಪಾವನ, ನೀನು ನನ್ನ ಮನೆಯ ನಂದನ, ನಿನಗೆ ಕೋಟಿ ಕೋಟಿ ವಂದನ ವಂದನ ಅಂತ ತಿಳ್ಕೊಂಡಂತಾನು. ಓ ಮಲ್ಲಿಗೆ ಕಾಕಡ ನಿಯಂತ ಪಾಕಡ, ಅರಳಿದೆ ಬಡಬಡ ಉದಿರಿದೆ ಗಡಗಡ ಅಂದವ. ಬಡಬಡ ಅರಳತೈತೆ ಅಂತದು ಹೂವು, ಬಡಬಡ ಹರಳತೈತೆ ಮತ್ತು ಬಡಬಡನ ಉದುರಿ ಬೀಳ್ತೈತೆ. ಆದರೆ ಒಂದೇ ದಿನದ ಜೀವನ, ಅದರ ಜೀವನ ಎಷ್ಟಿರ್ತೈತೆ ಹೇಳ್ರಿ? ಒಂದೇ ದಿನ ಇರ್ತೈತಿ. ಒಂದೇ ದಿನ ಇದ್ದರೂ ಕೂಡ ಅದು ಬಹಳ ಚೆಂದಾಗಿ ಅದು ಹೆಂಗಿರ್ತೈತೆ, ಬಹಳ ಸುಂದರವಾಗಿ ಅದರ ಜೀವನ ಕಳ್ಕೊಂಡು ಹೋಗ್ತೈತಿ. ಒಂದೇ ದಿನದ ಜೀವನ ಆದರೂ ನೀ ಪಾವನ, ನೀನು ನನ್ನ ಮನೆಯ ನಂದನ, ನಿನಗೆ ಕೋಟಿ ಕೋಟಿ ವಂದನ ಅಂತ ತಿಳ್ಕೊಂಡಂತಾರೆ. ಇಷ್ಟು ಸುಂದರವಾಗಿರ್ತಕ್ಕಂಥ ತೊಟ್ಟಿಲದೊಳಗೆ ಆ ಮಗು ಹಾಕಿದ್ರಿ. ಮಗುವನ್ನು ಹಾಕಿ ನೀವೆಲ್ಲರೂ ಕೂಡ ಮಗು ಹಾಕಿ ಏನಂತ ಹೆಸರಿಡ್ತೀರಿವ? ಏನಂತ ಹೆಸರಿಡ್ತಾರೆ? ನಿಮಗೆ ಇಷ್ಟವಾದ ಹೆಸರನ್ನು ಕರೀತಾರೆ, ಹೌದಲ್ಲಿ? ಕೆಲವೊಬ್ಬರು ತಮಗೆ ಅನುಕೂಲವಾದ ಹೆಸರನ್ನು ಕರೀತಾರೆ, ಏನೇನೋ ಕರೀತಾರೆ, ಏನೇನೋ ಕರೀತಾರೆ, ಹೌದಲ್ಲ? ಹೆಸರು ಕರಿಬೇಕಾದ್ರೆ ಅದರೊಳಗೆ ಒಂದು ಭಾವನಾತ್ಮಕವಾದ ಹೆಸರಿರಬೇಕಂತ. ನಿಮ್ಮ ಮಕ್ಕಳಿಗೆ ಹೆಸರನ್ನು ಕರಿಬೇಕಾದ್ರೆ ಭಾವನಾತ್ಮಕವಾಗಿರಬೇಕು. ನಿಮ್ಮ ಮಕ್ಕಳಿಗೆ ಸಿದ್ದೇಶ್ವರ ಅಂತ ತಿಳ್ಕೊಂಡು, ಹೌದಲ್ರಿ? ಸಿದ್ದೇಶ್ವರ ಪವಿತ್ರವಾದ ದೇವಸ್ಥಾನದ ಮಂದಿರ, ಹೌದಲ್ಲ? ಕರ್ತೃಶಕ್ತಿ ಭಾಳ ದೊಡ್ಡದೈತಿ. ನಾ ತೋಳುಮಟ್ಟಿ ಪುರಾಣಕ್ಕೆ ಬಂದಾಗ ಅಲ್ಲಿ ಬಂದು ಹೋಗಿದ್ದೀನಿ, ಬಸವೇಶ್ವರ ಪುರಾಣ ಮಾಡಿದ್ದೀನಿ ಇಲ್ಲೆಲ್ಲ. ಆ ಕರ್ತೃಶಕ್ತಿ ಭಾಳ ಇದೆ. ನೀವೆಲ್ಲರೂ ಕೂಡ ಏನಂತ ತಿಳ್ಕೊಂಡು ಮಕ್ಕಳಿಗೆ ಕರಿತೀರಿ, ಸಿದ್ದೇಶ್ವರ ಅಂತ ಕರೀತೀರಿ, ಹೌದಲ್ರಿ? ಸಿದ್ದಮ್ಮ ಅಂತ ಕರೀತಾರೆ. ಹೆಣ್ಣು ಹುಟ್ಟಿದರೆ ಸಿದ್ದಮ್ಮ, ಗಂಡು ಹುಟ್ಟಿದರೆ ಸಿದ್ದೇಶ್ವರ ಅಂತ ಕರೀತಾರೆ. ಮತ್ತು ಹಿರಿಯರ ಹೆಸರನ್ನು ಕೂಡ ಕರೀತಾರೆ. ಯಾಕೆ ಕರಿಬೇಕ್ರಿ? ಯಾಕೆ ಕರಿಬೇಕು ಹೇಳ್ರಿ? ಆ ದೇವರ ಹೆಸರನ್ನು ಯಾಕೆ ಕರಿಬೇಕು ಮತ್ತು ಹಿರಿಯರ ಹೆಸರನ್ನು ಯಾಕೆ ಕರಿಬೇಕು ಅಂತ ತಿಳ್ಕೊಂಡಂದ್ರೆ, ನಮ್ಮ ಮಕ್ಕಳಿಗೆ ಸಣ್ಣ ಮಗು ಇದ್ದಾಗ, 5-6 ವರ್ಷದ ಮಗು ಇದ್ದಾಗ, ಮಗು ಹೊರಗಡೆ ಆಟ ಆಡ್ತಿರ್ತದೆ. ಆಟ ಆಡುವ ಸಮಯದಲ್ಲಿ ನೀವೆಲ್ಲರೂ ಕರಿತೀರಿ, ಏನಂತ? ಲೋ ಸಿದ್ಧ ಬಾರೋ ಅಂತ ತಿಳ್ಕೊಂಡು ಹಿಂಗೆ ಕರಿತೀರಿ, ಅನ್ನಂಗಿಲ್ಲ? ಓ ಲೋ ಸಿದ್ಧ ಬಾ ಅಂತ ತಿಳ್ಕೊಂಡು ಹಿಂಗೆ ಕರೆದಾಗ ಮಗನನ್ನು ಕರೆಯುವಂಥ ನೆಪದಲ್ಲಾದರೂ ಕೂಡ ಆ ಸಿದ್ದೇಶ್ವರನ ಸ್ಮರಣೆ ಮಾಡಿದಂಗೆ ಆಗುತ್ತಲ್ಲ ಎನ್ನುವುದಕ್ಕಾಗಿ ಮಕ್ಕಳಿಗೆ ದೇವರ ಹೆಸರನ್ನು ಕರೆಯುವುದು. ಮಗನನ್ನು ಕರೆಯುವಂಥ ನೆಪದಲ್ಲಾದರೂ ಕೂಡ ದೇವರ ಸ್ಮರಣೆ ಮಾಡಿದಂಗೆ ಆಗುತ್ತಲ್ಲ ಅನ್ನೋದಕ್ಕಾಗಿ ದೇವರ ಹೆಸರನ್ನು ಕರೆಯೋದು, ಹಿರಿಯರ ಹೆಸರನ್ನು ಕರಿಬೇಕ್ರಿ. ಅದನ್ನೆಲ್ಲ ಬಿಡ್ತೈತಿ ನಮ್ಮ ಮಂದಿ. ಮೊನ್ನೆ ಊರಿಗೆ ಹೋಗಿ ಒಂದು ಪುರಾಣಕ್ಕೆ ಹೋಗಿದ್ನೇವ. ಒಂದು ಊರಾಗ ನಾ ಕೇಳಿದ್ದೆ, ಅವ್ರ ಮನೆಗೆ ನಾಷ್ಟಕ್ಕೆ ಕರ್ಕೊಂಡು ಹೋಗಿದ್ರು. ಆ ಒಂದು ಸಣ್ಣ ಹುಡುಗಿ ಅದು. ಕೇಳಿದ್ವಿ, ಏನು ನಿನ್ನ ಹೆಸರು ಅಂದೆ. ಪಿಂಕಿ ಅಂತದು. ಪಿಂಕಿ ಅಂತ ತಿಳ್ಕೊಂಡಂತೂ ಅಮೇರಿಕದಾಗ ಒಂದು ನಾಯಿಗಿಡ್ತಾರೆ ಹೆಸರು. ಅಮೇರಿಕದಾಗ ಒಂದು ನಾಯಿಗಿಡ್ತಾರೆ ಹೆಸರು. ನೋಡಿ, ನಮ್ಮ ಮಕ್ಕಳಿಗೆ ತಂದು ನಾವು ಹಿಡಿತೀವಿ ಪಿಂಕಿ ಪಿಂಕಿ ಅಂತೇಳಿ. ಸಣ್ಣ ಹುಡುಗಿತ್ತು ಪಿಂಕಿ, ದೊಡ್ಡದಾತು ಪಿಂಕಿ, ಮದುವೆ ಮಾಡಿ ಕೊಟ್ಟರು, ಗಂಡ ಕರಿತೇನ ಪಿಂಕಿ. ಮುಂದೆ ಮಕ್ಕಳಾಗಿ ಮೊಮ್ಮಕ್ಕಳಾಗಿಂದ ಏನು ಕರಿತೀರಿ? ಏನು ಕರಿತೀರಿ? ಎಷ್ಟು ಪ್ರೀತಿಯಿಂದ ಇರುತ್ತೈತೆ ಅದು. ಮೊದಲ ಅದು ಭಾಳ ಪಿಂಕಿ ಅಮ್ಮ ಅನ್ಬೇಕು, ಪಿಂಕಿ ಆಯಿ ಅನ್ಬೇಕು. ಒಳ್ಳೆಯ ಹೆಸರನ್ನ ಕರಿ, ಭಾವನಾತ್ಮಕವಾಗಿರುವಂಥ ಹೆಸರನ್ನು ಕರಿಬೇಕು. ಮಕ್ಕಳಿಗೆ ಕರೆಯುವಂಥ ಹೆಸರನ್ನು ಬಹಳ ಭಾವನಾತ್ಮಕವಾಗಿರಬೇಕು ನಮ್ಮ ಮಕ್ಕಳಿಗೆ ಕರಿಬೇಕಾದ್ರೆ. ಅದಕ್ಕೆ ಇಲ್ಲೇನಂತ ತಿಳ್ಕೊಂಡ್ರೆ ಮಕ್ಕಳಿಗೆ ಹೆಸರನ್ನು ಕರಿಬೇಕು. ಇಲ್ಲೇನಂತ ತಿಳ್ಕೊಂಡ್ರೆ ಮಗುವನ್ನು ಹಾಕಿದ್ದಾರೆ, ಮಗುವನ್ನು ಹಾಕಿ ಆ ಮಗುವಿಗೆ ಹೆಸರನ್ನು ಕರೆದ್ರು. ಏನಂತ? ಮಡಿವಾಳ. ಏನಂತ? ಮಡಿವಾಳ ಅಂತ ಕರೆದ್ರು. ಮಡಿವಾಳ ಮಡಿವಾಳ ಅಂತ ಕರೆದರು. ಆ ಮಗುವಿಗೆ ಮಡಿವಾಳ ಅಂತ ಹೆಸರಿಟ್ಟರು. ನೀವೆಲ್ಲರೂ ತೊಟ್ಟಲ್ದಾಗ ಮಗುವನ್ನು ಹಾಕಿದ ಬಳಿಕ ಸೋದರತ್ತಿಯವರು ಅಥವಾ ಯಾರೋ ಸ್ವಾಮಿಗಳು, ಹೌದಲ್ರಿ, ಹೆಸರಿಡ್ತಿರ್ತಾರೆ. ನೀವು ಹೆಚ್ಚು ಸೋದರತ್ತಿಯವರು ಹೆಸರಿಡ್ತಿರ್ತಾರೆ, ಹೌದಲ್ರಿ? ಸೋದರತ್ತಿಯವರು ಆದಾಗ ಅವ್ರ ಮಗುವಿಗೆ ಹೆಸರಿಡ್ತಾರೆ. ಆ ಮಗುವಿನ ಸೋದರತ್ತಿಯರು ಹೆಸರಿಡ್ತಿರ್ತಾರೆ. ಹೆಸರಿಡೋ ಮುಂದೆ ಏನು ಮಾಡ್ತಾರೆ ಇವ? ದುಬ್ಬಕ್ಕೆ ಬಡಿತಾರೆ, ಹೌದಲ್ರಿ? ಯಾಕೆ ಬಡಿತಾರೆ ಹೇಳ್ರಿ? ಯಾಕೆ ಬಡಿತಾರೆ ಹೇಳ್ರಿ? ಯಾಕೆ ಬಡಿತಾರ್ರಿ? ಯಾಕೆ ಬಡಿತಾರಿವ? ಸಾಕು ಆರಾಮಾಗಿ ಕೂಡ್ರಿವ, ಭಾಳ ತಿಲ್ಲ, ಇನ್ನೂ ಒಂದು 10 ನಿಮಿಷ ಐತೆ ಪುರಾಣ ಮತ್ತೆ. ಯಾಕೆ ಬಡಿತಾರೆ ಹೇಳ್ರಿ? ಏನಾಯಪ್ಪ ಹಿಂದೆ ಹಿರಿಯರು ಮಾಡ್ಕೊಂಬಂದ್ರೆ ಅದಕ್ಕೆ ಬಡ್ಕೊತ ಬಂದು ಅವರು ಬಡಿದ್ರೆ ನಾವು ಬಡಿತೀವಿ. ಹಾಗಲ್ಲ, ನಮ್ಮ ಹಿರಿಯರು ಸುಮ್ಮನೆ ಮಾಡಲಿಲ್ಲ ಅದನ್ನು.
ನಮ್ಮ ಹಿರಿಯರು ಒಂದು ಅರ್ಥವನ್ನು ಇಟ್ಟುಕೊಂಡು ಅದಕ್ಕೊಂದು ಮರ್ಮವನ್ನು ಇಟ್ಟುಕೊಂಡು ಅದನ್ನು ಬಡಿತ್ಯ ಅಂತ ತಿಳ್ಕೊಂಡು ಕರ್ಕೊಂಬಂದರು, ಗುದಿಕಿ ಅಂತ ತಿಳ್ಕೊಂಡು ಕರ್ಕೊಂಬಂದರು, ಬಡಿತಾರೆ. ಅದು ಮಗುವನ್ನು ಹೆಸರನ್ನು ಇಡಬೇಕಾದ ಸಮಯದಲ್ಲಿ ಮಾತ್ರ ಬಡಿತಾರೆ, ಉಳಿದ ಸಮಯದಾಗ ಬಡಿಯಂಗಿಲ್ಲ. ಹೌದ್ರೆ ಬಡಿತಾರೆ ಅಂದ್ರೆ ಉಳಿದ ಸಮಯದಾಗ ಬಡಿಯಂಗಿಲ್ಲ, ಹೆಸರನ್ನು ಇಡುವಂಥ ಸಮಯದಾಗ ಮಾತ್ರ ಬಡಿತಾರೆ. ಹೌದಾ? ಯಾಕೆ ಬಡಿತಾರೆ ಅಂತ ತಿಳ್ಕೊಂಡಂದ್ರೆ, ನಾವಾಗಲಿ ನೀವಾಗಲಿ ನಾವು ಕೈಯಲ್ಲಾಗಲಿ ಹಣೆಯಲ್ಲಾಗಲಿ ಬೆನ್ನಲ್ಲಾಗಲಿ ಹೊಟ್ಟೆ ಮೇಲಾಗಲಿ ಕಾಲಲ್ಲಾಗಲಿ ಎಲ್ಲಿ ನಮ್ಮ ಹೆಸರನ್ನು ಇಂಥ ಹೆಸರನ್ನು ಇಡುವಂತ ತಿಳ್ಕೊಂಡು ನಾವು ಎಲ್ಲಿ ಬರ್ಕೊಂಡು ಬಂದಿಲ್ಲ. ಹೌದಾ? ಇಂಥ ಹೆಸರನ್ನು ಇಡುವಂತ ತಿಳ್ಕೊಂಡು ನಾವು ನೀವೆಲ್ಲ ಎಲ್ಲಿ ಬರ್ಕೊಂಡು ಬಂದಿಲ್ಲ. ಅದಕ್ಕೆ ಹೆಸರಿಲ್ಲದ ಜೀವಾತ್ಮ ಬಿದು, ಹೆಸರಿಲ್ಲದ ಜೀವಾತ್ಮ. ಅದಕ್ಕೆ ನಾವೇನಂತೀವಿ, ಹೆಸರಿಡುವುದಕ್ಕಿಂತ ಮೊದಲ ನೀವೇನಂತೀರಿ, ಆ ಮಗುವಿಗೆ ಏನಂತೀರಿ, ಕೂಸು ಅಂತೀರಿ, ಕೂಸು ಅಂತೀರಿ. ಅದಕ್ಕಿಂತದ ಅಂತ ತಿಳ್ಕೊಂಡು ಅವನ್ನ ಕರೆಯಂಗಿಲ್ಲ. ನೀವು ಏನಂತೀರಿ, ಯವ್ವ ಎಷ್ಟು ಕೂಸು ಅಳ್ತೈತೆವ್ವ ಯವ್ವ ಅಂತೀರಿ. ಎಲ್ಲಿವರೆಗೆ ಹೆಸರು ಇಡೋ ತನಕನೂ ಕೂಡ ಆ ಮಗುವಿಗೆ ಕೂಸು ಅಳ್ತದ ಅಂತ ತಿಳ್ಕೊಂಡು ಅಂತೀರಿ. ಹೆಸರು ಇಟ್ಟು ಬಳಿಕ ಅವಾಗ ಏನಂತೀರಿ, ಹಿಂಗಪ್ಪ ಅದು ಇಂಥ ಹುಡುಗ ಹಿಂಗೆ ಅಳಕತ್ತದ, ಪ್ರದೀಪ್ ಅಳಕತ್ತೇನ ಅಂತ ತಿಳ್ಕೊಂಡು ಹಿಂಗೆ ಅಂತೀರಿ. ಹೌದಲ್ಲ? ಅವಾಗ ಏನಂತ ತಿಳ್ಕೊಂಡು ಬಡಿತವನ್ನ ಹಾಕೋದೇನೋ ಅರ್ಥ ಅಂತ ತಿಳ್ಕೊಂಡ್ರೆ, ಹೆಸರಿಲ್ಲದ ಜೀವಾತ್ಮನಿಗೆ ಯಾಕೆ ಹೆಸರನ್ನು ಇಡ್ತೀಯಾ ಅಂತ. ಹೆಸರ ಇಲ್ಲ, ನಾವು ನೀವೆಲ್ಲ ಹೆಸರನ್ನು ಹಾಕ್ಕೊಂಡು ಬಂದಿಲ್ಲ. ಸುಮ್ಮನೆ ಇದು ವ್ಯವಹಾರಿಕ ದೃಷ್ಟಿ ಒಳಗೆ ಏನಂತ ತಿಳ್ಕೊಂಡಂದ್ರೆ, ವ್ಯವಹಾರಿಕ ದೃಷ್ಟಿಯಿಂದ ಎಲ್ಲರಿಗೆ ಇಂಥವ್ರು ಹೇ ಅಂತ ತಿಳ್ಕೊಂಡು ಕರೆದ್ರೆ ಎಲ್ಲರೂ ಹಿಂಗೆ ಒಳ್ಳೆ ನೋಡಬಾರ್ದು ಎನ್ನುವುದಕ್ಕಾಗಿ ಏನಂತ ತಿಳ್ಕೊಂಡಂದ್ರೆ, ನಾನು ಶಿವನಾಗಯ್ಯ, ಅವ್ರು ಗಜಾನನ, ಇವ್ರು ಮಂಜುನಾಥ, ಇಂಥವ್ರು ಹೆಸರನ್ನು ಕರೆದ್ರು, ದೇಹಕ್ಕೆ ಹೆಸರನ್ನಿಟ್ಟರು. ಆದರೆ ಒಳಗಿರ್ತಕ್ಕಂಥ ಪರಮಾತ್ಮ, ಆ ಪರಮಾತ್ಮ ಸಿದ್ದೇಶ್ವರ ಎಲ್ಲರೊಳಗೂ ಒಬ್ಬನೇ ಅದಾನ ಅನ್ನೋದಕ್ಕಾಗಿ ಜೀವಾತ್ಮ ಅವನು ಎಲ್ಲರೊಳಗೆ ಒಬ್ಬನೇ ಅದಾನ, ಎಲ್ಲರೊಳಗೂ ಒಬ್ಬನೇ ಅದಾನ. ಅವರು ಇವರು ಎನ್ನುವುದಕ್ಕಾಗಿ ಒಬ್ಬನೇ ಅದಾನ ಅವನು. ಅದಕ್ಕೆ ಹೆಸರಿಲ್ಲದ ಜೀವಾತ್ಮನಿಗೆ ಯಾಕೆ ಹೆಸರಿಡ್ತೀಯ ಅಂತ ಹೆಸರಿಟ್ಟರು. ಮಡಿವಾಳ ಅಂತ ಹೆಸರು ಕರೆದ ಬಳಿಕ ಮುಂದೆ ಮಗು ಏನಂತ ತಿಳ್ಕೊಂಡು ತೊಟ್ಟಲ್ದಾಗ ಹಾಕಿದ ಬಳಿಕ ಇನ್ನೊಂದು ವಿಷಯ, ತೊಟ್ಟಲದೊಳಗೆ ಇರುವಂಥ ಮಗುವಿಗೆ ಆ ತೊಟ್ಟಲದ ಮೇಲೆ ಒಂದು ಗುಬ್ಬಿ ಚಟ್ ಅಂತ ಕಟ್ತಿದ್ರು ಅವು ಹಿಂದಕ್ಕೆ. ಯಾವ ಗುಬ್ಬಿ ಚಟ್ ಕಟ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾವು ನೋಡಿಲ್ಲ, ಇಲ್ಲಿ ಭಾಳ ಜನ ಆಗೈತೆ ನೋಡೇ ಇಲ್ಲ. ಹಿಂದೆ ಕಟ್ತಿದ್ರು ಅವ ಗುಬ್ಬಿ ಚಟ್ ಅಂತ ಕಟ್ತಿದ್ರು. ಆ ಗುಬ್ಬಿ ಚಟ್ಟಿನೊಳಗೆ ಏನಂತ ತಿಳ್ಕೊಂಡಂದ್ರೆ, ಎಲ್ಲ ಪಕ್ಷಿಗಳು ಮತ್ತು ಪ್ರಾಣಿಗಳ ಚಿತ್ರಗಳು ಅದರೊಳಗೆ ಇರ್ತಿದ್ವು. ಗುಬ್ಬಿ ಚಟ್ಟಿನೊಳಗೆ ಇರ್ತಿದ್ವು. ಏನಂತ, ನಾಯಿ, ನರಿ, ಆಕಳ, ಎಮ್ಮಿ ಮತ್ತು ಗಿಳಿ ಇವೆಲ್ಲ ಪಕ್ಷಿಗಳ ಚಿತ್ರ ಅದರೊಳಗೆ ಇರ್ತಿದ್ವು. ಎಲ್ಲ ಪಕ್ಷಿಗಳ ಚಿತ್ರ ಅದರೊಳಗೆ ಇರ್ತಿದ್ವು. ಅದು ಕೂಸಿರಿ ಮ್ಯಾಲೆ ಗುಬ್ಬಿ ಚಟ್ಟು ಕಟ್ತಿದ್ರು. ಅದನ್ನು ಎಲ್ಲರೂ ಕಟ್ತಿದ್ರು. ಈಗ ಕಟ್ಟಂಗಿಲ್ಲ, ಅದನ್ನು ಬಹುಶಃ ಕಟ್ಟಿಲ್ಲ ಅದನ್ನು ಯಾರು. ಹಿಂದಿನ ಹಿರಿಯರು ಒಂದು ಮಾತನ್ನು ಮಾಡ್ಕೊಂಡ್ಬಂದಿದ್ರು. ಏನಂತ ತಿಳ್ಕೊಂಡಂದ್ರೆ, ಅದನ್ನು ಯಾಕೆ ಕಟ್ತಿದ್ರು ಅಂದ್ರೆ, ಅದ್ರೊಳಗೆ ಆ ಗುಬ್ಬಿ ಚಟ್ಟು ಹೇಳ್ತಿತ್ತಂತ. ಏನಂತ ಹೇಳ್ತದ, ಎಲ್ಲೋ ಮನುಷ್ಯನೇ ಪರಮ ಪವಿತ್ರವಾಗಿರ್ತಕ್ಕಂಥ ಮುಕ್ತಿಗೆ ಅನುಕೂಲವಾಗಿರುವಂಥ ಪರಮ ಪವಿತ್ರವಾದ ಮಾನವ ಜನ್ಮವನ್ನು ತೊಟ್ಟುಕೊಂಡು ಬಂದಿದ್ದೀಯಾ, ಮತ್ತೆ ಈ ಹೀನ ಯೋನಿ ಒಳಗೆ ಹೋಗಬೇಡ. ಯಾವುದು, ನಾಯಿ, ನರಿ, ಆಕಳ, ಎಮ್ಮೆ ಏನದವಲ್ಲ, ಬೆಕ್ಕು ಏನದವಲ್ಲ, ಈ ಹೀನ ಯೋನಿ ಒಳಗೆ ಹೋಗಬೇಡ ಎನ್ನುವುದಕ್ಕಾಗಿ ಗುಬ್ಬಿ ಚಟ್ಟು ಕಟ್ತಿದ್ರು. ಹೀನ ಯೋನಿಗಳಂತ ಯಾಕೆ ಕರೆದ್ರು ಅಂತ ತಿಳ್ಕೊಂಡ್ರೆ, ಪವಿತ್ರವಾದ ಮನುಷ್ಯ ಜನ್ಮ ಮಾತ್ರ ಪವಿತ್ರ, ಉಳಿದಿರ್ತಕ್ಕಂಥ ಪ್ರಾಣಿಗಳು ಅವು ಹೀನ ಅಂತ ತಿಳ್ಕೊಂಡು ಯಾಕೆ ಕರೆದ್ರು ಅಂತ ತಿಳ್ಕೊಂಡ್ರೆ, ಅವಕ್ಕೆ ಪ್ರಜ್ಞೆ ಇಲ್ಲ. ಪ್ರಜ್ಞೆ ಅದಾವಂದ್ರೇನು? ನೀವು ಮನೆ ಕಟ್ಟಿಸ್ತಿರಲ್ಲ, ಮನೆ ಕಟ್ಟಿಸೋ ಮುಂದೆ ನಿಮ್ಮ ಮನೆಯಾಗ ಆಕಳ ಎಮ್ಮೆ ಅದಾವ, ಅವಗೋಸ್ಕರ ಏನಾದರೂ ಬೆಡ್ರೂಮ್ ಕಟ್ಟಿಸಿನ? ಬೆಡ್ರೂಮ್ ಕಟ್ಟಿಸಿಲ್ಲ, ನಮಗೋಸ್ಕರ ಕಟ್ಸ್ಕೊಂಡೀವಿ. ಅವು ಯಾಕಂತ ತಿಳ್ಕೊಂಡ್ರೆ, ಅವು ಎಲ್ಲಿ ಮಲ್ಕೊಂತಾವ ಅಲ್ಲೇ ಮಲಮೂತ್ರಗಳನ್ನು ಮಾಡ್ತಾವೆ. ಹೌದ್ರೆ? ಅವಕ್ಕೆ ನಾ ಮೂತ್ರ ಮಾಡ್ತೀನಿ ಅನ್ನೋದಕ್ಕೆ ಪ್ರಜ್ಞೆ ಇಲ್ಲ, ನಾ ಮಲ ಮಾಡ್ತೀನಿ ಅನ್ನೋದಕ್ಕೆ ಮಲ ಮಾಡ್ತೀನಿ ಅಂತ ತಿಳ್ಕೊಂಡು ಪ್ರಜ್ಞೆ ಇಲ್ಲ. ಮಲಮೂತ್ರಗಳಲ್ಲೇ ಬಿದ್ದು ಒದ್ದಾಡಿ ಅಲ್ಲೇ ಮಲ್ಕೊಳ್ತಾವ. ಅದಕ್ಕೆ ಅವಕ್ಕೆ ಪ್ರಜ್ಞೆನೇ ಇರಂಗಿಲ್ಲ, ಅದಕ್ಕದು ಪ್ರಜ್ಞೆ ಇಲ್ಲ. ಅದಕ್ಕೆ ಮಾನವ ಜನ್ಮ ಶ್ರೇಷ್ಠವಾದ ಮಾನವ ಜನ್ಮ ಅಂತ ತಿಳ್ಕೊಂಡು ಕರ್ಕೊಂಡು ಬರ್ತಾರೆ. ಹಾಗೆಲ್ಲಿ ಮಡಿವಾಳಪ್ಪನವ್ರು ಏನಂತ ತಿಳ್ಕೊಂಡಂದ್ರೆ, ಮಡಿವಾಳ ಅಂತ ಹೆಸರು ಕರೆದ್ರು. ಮುಂದೆ ಮಗು ಹಾಡಾಕತ್ತು, ಹಾಡಿ ಬೆಳೆದು ದೊಡ್ಡವನಾಗ್ಲಿಕ್ಕತ್ತಿದ್ದು. ಬೆಳೆದಾಗ 6, 7 ವರ್ಷ 8 ವರ್ಷದ ಮಗ ಅದ. 8 ವರ್ಷದ ಮಗ ಇರ್ತಿದ್ದ. ಆದ್ರೆ ಗೆಳೆಯರ ಜೊತೆಗೆ ಹಿಂಗೆ ಆಟ ಆಡ್ತಿದ್ದ, ಚಿಣಿ ಪಣಿ ಆಟ ಆಡ್ತಿದ್ದ. ಆಟ ಆಡಬೇಕಾದ್ರೆ ಏನಂತ ತಿಳ್ಕೊಂಡಂದ್ರೆ, ಹಿಂಗೆ ಚಿಣಿ ಗೊತ್ತಲ್ಲ, ಚಿಣಿ ಪಣಿ ಆಟ. ಆ ಪಣಿಯನ್ನು ತೊಗೊಂಡು ಹಿಂಗೆ ಚಿಣಿ ಹಿಂಗೆ ಹೋಗ್ತಿತ್ತು, ಹಿಂಗೆಲ್ಲ ಆಟ ಆಡಕತ್ತಿದ್ದ. ಮಡಿವಾಳ ಏನಂತ ತಿಳ್ಕೊಂಡಂದ್ರೆ, ಹಿಂಗೆ ಪಣಿಯಿಂದ ಚಿಣಿ ಹಿಂಗೆ ಹೊಡೆದ. ಒಬ್ಬ ಹೆಣ್ಮಗಳು ಬಿಂದಿಗೆ ನೀರು ಹೊತ್ಕೊಂಡು ಹಿಂಗೆ ಹೊರಟಿದ್ಲು. ಆ ಬಿಂದಿಗೆ ಹೋಗಿ
ಬಿದ್ದ ಬಳಿಕ ಅಲ್ಲಿ ಏನಂತ ತಿಳ್ಕೊಂಡ್ರೆ ಬಿಂದಿಗೆ ಒಳಗೆ ನೀರು ಸೊರಕತ್ತು ಹೋದ ಬಳಿಕ ಆ ಹೆಣ್ಮಗಳು ಹಿಂಗೆ ಒಳ್ಳೆ ನೋಡ್ತಾಳ, ಯಾರು ಅದನ್ನು ಚಿಣಿ ಹೊಡೆದವ್ರು ಅಂತ ತಿಳ್ಕೊಂಡ ಬಳಿಕ ಅಲ್ಲಿದ್ದ ಹುಡುಗರು ಅಂತಾರೆ ನಾನು ಹೊಡೆದಿಲ್ಲ ಅಂತ ತಿಳ್ಕೊಂಡು ಎಲ್ಲರೂ ಅಂದರು. ಯಾರು ಹೊಡೆದಾರ? ಅಲ್ಲದ ನಾವು ಹೊಡೆದಾರ ಅಂತ ತಿಳ್ಕೊಂಡು ಆ ಹೆಣ್ಮಗಳು ಒಂದು ಶಬ್ದ ಬೇಯಕತ್ತಿದ್ಲು. ಯವ್ವ ಭಾಳ ಕೆಟ್ಟದಾಗಿರುವಂಥ ಶಬ್ದ ಬೈದ್ಲು. ನಾನು ಅನ್ಬೇಕೋ ಬೇಡ ಅಂತ ತಿಳ್ಕೊಂಡು ನನಗೆ ಗೊತ್ತಾಗ್ತಾ ಇಲ್ಲ. ಆ ಶಬ್ದ ಬೈದ್ಲು ಅವನಿಗೆ. ಲೋ ಹಾಟ್ಯ ಅನ್ಲಕ್ಕೆ ಕೆಟ್ಟ ಶಬ್ದ. ಹಿಂಗೆ ಬೈದ ಬಳಿಕ ಹಿಂಗೆ ಬೈದಾಳ ಅಂದ ಬಳಿಕ ಅಲ್ಲ ನಿಂತ್ಕೊಂಡವ ಅಂದ. ಅವ ಅನ್ಲಿಕ್ಕತ್ತಿದ ಲೋ ಹಾಟ್ಯ ಅಂತ ತಿಳ್ಕೊಂಡಂದ ಬಳಿಕ ಆ ಕ್ಷಣವೇ ಮಡಿವಾಳ ಅವಳಿಗೆ ಹೇಳಕತ್ತಿದ ಹೆಣ್ಮಗಳಿಗೆ, ಹಾಟ್ಯ ಅನ್ನಬೇಡ, ಹಾಟಿ ಒಳಗೆ ನಾಟಿ ಬಂದದ ಈ ಜಗತ್ತ ಅಂತ ತಿಳ್ಕೊಂಡಂದವ. ನೋಡಿ ಹೆಂಗಿರ್ಬೇಕು. ನನಗೆ ಹಾಟೆ ಅನ್ನಬೇಡ, ಹಾಟಿ ಒಳಗೆ ನಾಟಿ ಬಂದದ ಈ ಜಗತ್ತ ಅಂತ ತಿಳ್ಕೊಂಡಂದ. ಆ ಕ್ಷಣವೇ ಆ ಹೆಣ್ಮಗಳು ಒಂದು ಸಿಟ್ಟಿ ಬಂದು ತಂದೆ ಇಲ್ಲದ ಮಗ ನೀನು ಅಂದು ಬೈದ್ಲು. ತಂದೆ ಇಲ್ಲದ ಮಗ ನೀನು, ಇಂಥ ಮಗ ನೀನು ಅಂತ ತಿಳ್ಕೊಂಡು ಹಿಂಗನ್ನ ಕತ್ತಿದ್ಲು. ಹಿಂಗಂದ ಬಳಿಕ ಅವಾಗ ಓಡಿ ಬಂದು ಯಾರ ಹತ್ರ? ತಾಯಿ ಹತ್ರ ಬಂದು ಅನ್ನ ಕತ್ತಿದ. ಮಡಿವಾಳ ಬಂದು ಅನ್ನ ಕತ್ತಿದ, ಅವ್ವಾ ನನಗೆ ತಂದೆ ಇಲ್ಲ ಏನು? ನಾನು ಅಪ್ಪ ಅಂತ ತಿಳ್ಕೊಂಡು ಯಾರನ್ನ ಕರೀಲಿಲ್ಲಲ್ಲ ಇಲ್ಲಿವರೆಗೆ, ನನ್ನ ಅಪ್ಪ ಎಲ್ಲಿದ್ದಾನೆ ಹೇಳು ಅಂತ ತಿಳ್ಕೊಂಡು ತಾಯಿಯನ್ನು ಬಂದು ಕೇಳಿದ ಬಳಿಕ ಚಿಣಿಮಿಗೇರಿಯ ಮಹಾಂತ ಸ್ವಾಮಿಗಳು ಆ ಗರ್ಭಿಣಿ ಆಗುವುದಕ್ಕಿಂತ ಮೊದಲ ಅದೇ ವಿರೂಪಾಕ್ಷೇಶ್ವರ ಶ್ರೀಮಠದೊಳಗೆ ಗುರುಗಳು ಬಂದು ಏನು ಮಾಡಿದರು? ಮಹಾಂತ ಸ್ವಾಮಿಗಳು ನಿನಗ ಸಂತಾನ ಪ್ರಾಪ್ತಿ ಆಗಲಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದರು. ಮಾಡಿ ಹೋಗುವ ಸಮಯದೊಳಗೆ ಏನಂತ ಹೇಳಿದರು? ನೀನು 8 ವರ್ಷಗಳ ತುಂಬಿದ ಬಳಿಕ 8 ವರ್ಷ ತನಕ ನಿನ್ನ ಮಗ 8 ವರ್ಷಗಳ ಆದ ಬಳಿಕ ಅವ ನನ್ನ ಮಗ, ಅವನನ್ನು ನನ್ನ ಹತ್ರ ಕರೆದುಕೊಂಡು ಬಾ ಅಂತ ತಿಳ್ಕೊಂಡು ಹೇಳಿದರು. ಆದ್ರೆ 8 ವರ್ಷದವನಾಗಿರ್ತಕ್ಕಂಥ ಮಡಿವಾಳನ ಕರ್ಕೊಂಡು ಚಿಣುಮಿಗೇರಿಗೆ ಹೋದ ಬಳಿಕ ಅಷ್ಟೊತ್ತಿಗಾಗಲೇ ಚಿಣುಮಿಗೇರಿಯ ಮಹಾಂತ ಶಿವಾಚಾರ್ಯ ಮಹಾಸ್ವಾಮಿಗಳು ಲಿಂಗೈಕ್ಯರಾಗಿದ್ದರು. ಬಹಳಷ್ಟು ದುರಾದೃಷ್ಟ. ಮಡಿವಾಳನಿಗೆ ಮತ್ತೊಂದು ಆಘಾತವಾಯಿತು. ಅಯ್ಯೋ, ನನಗೆ ಗುರುಗಳು ಆಶೀರ್ವಾದ ಮಾಡಿದ ಗುರುಗಳು ಲಿಂಗೈಕ್ಯರಾಗ್ಯಾರ, ನಾ ಎಲ್ಲಿ ಹೋಗಬೇಕು ಹಿಂಗೆ ಅಂತ ತಿಳ್ಕೊಂಡು ವಿಚಾರ ಮಾಡಕತ್ತಿದ. ಆ ಚಿಣ್ಣಿಮಿಗೇರಿ ಒಳಗನೆ ಗುರುಬಸವ ಸ್ವಾಮಿಗಳು ಅಂತಿದ್ದರು. ಅವರು ಸೇವೆ ಮಾಡ್ಕೊತ ಇದ್ದರು. ಇರೋದ್ರೊಳಗೆ ಗುರುಬಸವ ಸ್ವಾಮಿಗಳನ್ನು ಒಂದಿನ ಪ್ರಶ್ನೆ ಮಾಡುತ್ತಾನೆ, ಗುರುದೇವ ನನಗೆ ಯಾರೂ ಕೂಡ ದೀಕ್ಷೆ ಕೊಡಂಗಿಲ್ಲೇನೋ? ಗುರುದೇವ ನನಗೆ ಯಾರೂ ಕೂಡ ದೀಕ್ಷೆ ಕೊಡಂಗಿಲ್ಲೇನೋ ಅಂತ ತಿಳ್ಕೊಂಡಂದ ಬಳಿಕ ಇಲ್ಲಪ್ಪ ಕೊಡ್ತಾರ ಅಂತ ತಿಳ್ಕೊಂಡ. ಅಲ್ಲಿ ಇಲ್ಲಿ ಒಂದಿಷ್ಟು ಜನರನ್ನು ಹೋಗಿ ಕೇಳಿದರು. ಆ ಸ್ವಾಮಿಗಳನ್ನು ಈ ಸ್ವಾಮಿಗಳನ್ನು ಹೋಗಿ ಕೇಳಿದ ಬಳಿಕ ಅವಾಗ ಅವರೆಲ್ಲರೂ ಸ್ವಾಮಿಗಳು ಅಲ್ಲಿರ್ತಕ್ಕಂಥವ್ರು ಸ್ವಾಮಿಗಳು ಅಂದರು, ಇಲ್ಲ ಇವನು ಹುಟ್ಟು ಸರಿಯಾಗಿಲ್ಲಿರ್ತಕ್ಕಂಥ ವ್ಯಕ್ತಿ, ನಾವು ಕೊಡೋಂಗಿಲ್ಲ ಅಂದ್ರವ್ರು. ಅವಾಗ ಇವ್ರನ್ನ ಕೇಳ್ಕೊತ ಅಂದರು. ಯಾರೂ ಕೂಡ ಕೊಡಲಿಲ್ಲ. ಇಂಥವ್ರದಾರ ಅಂತ ತಿಳ್ಕೊಂಡ ಬಳಿಕ ಯಾರೂ ಕೂಡ ಕೊಡಲಿಲ್ಲ. ಮಲ್ಲಿಕಾರ್ಜುನ ಗೌಡ್ರ ಹತ್ರ ನನಗೆ ದೀಕ್ಷೆ ಬೇಕಾಗ್ಯದ, ಗುರು ದೀಕ್ಷೆ ನನಗೆ ಬೇಕು ಗುರು ದೀಕ್ಷೆ ಪಡ್ಕೋಬೇಕವ. ಗುರು ದೀಕ್ಷೆ ಇಲ್ಲದೆ ಮುಕ್ತಿ ಆಗಂಗಿಲ್ಲ. ಸುಮ್ಮನೆ ನಾವು ಏನಂತ ತಿಳ್ಕೊಂಡ್ರೆ ಸಂತಿ ಒಳಗಿಂದ ಲಿಂಗ ತಂದು ಕೊಳ್ಳ ಕಟ್ಕೊಂಡಿವಿ ಅಂತ ತಿಳ್ಕೊಂಡ್ರೆ ಅದು ಯೋಗ್ಯವಾಗಂಗಿಲ್ಲ. ಗುರುವಿಲ್ಲದೆ ನಾವು ಗುರುಪದೇಶವಿಲ್ಲದೆ ನಾವು ಹಂಗೆ ನಡಿತೀವಿ ಅಂತ ತಿಳ್ಕೊಂಡ್ರೆ ಅದು ಯೋಗ್ಯವಾಗಂಗಿಲ್ಲ. ಅದಕ್ಕೆ ಗುರು ದೀಕ್ಷೆ ನಾನು ಪಡ್ಕೊಳ್ಳೇಬೇಕಂತ ತಿಳ್ಕೊಂಡು ವಿಚಾರ ಮಾಡ್ಯವ ಅಂತನ ಮಲ್ಲಿಕಾರ್ಜುನ ಗೌಡ್ರ ಹತ್ರ ಬಂದು ಹೇಳಕತ್ತಿದ, ನನಗೆ ಯೋಗ್ಯವಾಗಿರ್ತಕ್ಕಂಥ ಗುರುಗಳು ದೊರಕಿಸ್ಲಿ, ನನಗೆ ಎಲ್ಲಾದರೂ ದೀಕ್ಷೆ ಕೊಡ್ತಾರೇನೋ ಅಂತ ತಿಳ್ಕೊಂಡು ಹಿಂಗನ್ನ ಹಾಕತ್ತಿದ್ರು. ಅವಾಗ ಮಲ್ಲಿಕಾರ್ಜುನ ಗೌಡ್ರನ್ನ ಕರ್ಕೊಂಡು ಎಲ್ಲಿಗೆ ಬಂದರು? ಬಿದನೂರಿನಿಂದ ಅರಳಗುಂಡಿಗೆ ಬಂದರು. ಬಿದನೂರಿನಿಂದ ಅರಳಗುಂಡಿಗೆ ಬಂದಾಗ ಅರಳಗುಂಡಿಗೆ ಒಳಗೆ ಒಬ್ಬರು ಶರಣಪ್ಪನವರು, ಆ ಶರಣಪ್ಪನವರು ದಿನನಿತ್ಯ ದಾಸೋಹ ನಡೀತಿತ್ತು. ಅವರು ಬಹಳ ಒಳ್ಳೆಯ ಶರಣಪ್ಪನವರು. ಅವರೆಲ್ಲ ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸವನ್ನು ನಡೆಸ್ಕೊಂಡು ಹಿಂಗೆ ಹೋಗ್ತಿದ್ರು. ಅವರು ದಿನನಿತ್ಯ ದಾಸೋಹ ನಡೆಸ್ತಿದ್ರು. ದಾಸೋಹ ಮೂರ್ತಿಗಳವರು ಅರಳಗುಂಡಿಗೆ ಶರಣಪ್ಪನವರು. ಶರಣಪ್ಪನವರು ಏನಂತ ತಿಳ್ಕೊಂಡು ಶರಣಬಸವೇಶ್ವರರು ಅವರು ಹಿಂಗಂತ ತಿಳ್ಕೊಂಡು ಮಲ್ಲಿಕಾರ್ಜುನ ಗೌಡ್ರ ಹತ್ರ ಬಂದರು. ಬಂದಾಗ ನಮಸ್ಕಾರ ಮಾಡಿದರು. ನಮಸ್ಕಾರ ಮಾಡಿ ಮಲ್ಲಿಕಾರ್ಜುನ ಗೌಡ್ರು ಯಾವ ಊರಿಂದ ಬಂದಿರು? ಬಿದನೂರಿಂದ. ಈ ಹುಡುಗ ಯಾರು ಅಂದ್ರೆ ಅವರು ಈ ಹುಡುಗ ಯಾರು ಅಂತ ತಿಳ್ಕೊಂಡ ಬಳಿಕ ಏನು ಮಡಿವಾಳ ಅಂತ ಶರಣಪ್ಪನವರಿಗೆ, ಗುರುದೇವ ನಾನು ನಿಮ್ಮನ್ನೊಂದು ಪ್ರಶ್ನೆ ಮಾಡಬೇಕು. ಏನು? ತಿಪ್ಪಿ ಒಳಗೆ ಹುಟ್ಟಿರ್ತಕ್ಕಂಥ ಒಂದು ಪತ್ರಿ ಗಿಡ ಅದ, ಅದು ಪತ್ರಿ ಗಿಡ ತಿಪ್ಪಿ ಒಳಗೆ ಹುಟ್ಟೈತೆ, ಅದು ಪೂಜೆಗೆ ಬರುತ್ತೋ ಇಲ್ಲೋ ಹೇಳು ಅಂದ್ರವ್ರು.
ತಿಪ್ಪಿಯ ಒಳಗೆ ಹುಟ್ಟಿರ್ತಕ್ಕಂಥ ಪತ್ರಿ ಗಿಡ ಪೂಜೆಗೆ ಸಲ್ಲತ್ತ ಇಲ್ಲ ಹೇಳು ಅಂತ ತಿಳ್ಕೊಂಡಂದ ಬಳಿಕ ಶರಣಪ್ಪನವ್ರು ಅಂತಾರ, ಇಲ್ಲಪ್ಪ ಅದಕ್ಕೊಂದಿಷ್ಟು ಸಂಸ್ಕಾರ ಕೊಟ್ಟು ನಾವು ಸಂಸ್ಕಾರ ಕೊಟ್ಟ ಬಳಿಕ ಆ ಪತ್ರಿಯನ್ನು ಪೂಜೆಗೆ ಬರುತ್ತಲ್ಲ ಅಂದ್ರೆ ಅವರು ಪತ್ರಿಯನ್ನು ಏನಂತ ತಿಳ್ಕೊಂಡು ಪತ್ರಿ ಗಿಡ ಅದಕ್ಕೊಂದಿಷ್ಟು ಸಂಸ್ಕಾರ ಕೊಟ್ಟ ಬಳಿಕ ಪೂಜೆಗೆ ಸಲ್ಲತ್ತ ಅಂತ ತಿಳ್ಕೊಂಡು ಅಂತನ ಕತ್ತಿದ್ರು. ಅವಾಗ ಅಷ್ಟೇ ಅನ್ನಲಿಲ್ಲ, ನೋಡಪ್ಪ ನಾವು ಹುಂಡು ಬಿಸಾಕಿರ್ತಕ್ಕಂಥ ನಮ್ಮ ಮನೆ ಒಳಗಿರ್ತಕ್ಕಂಥ ದನ ಕರಗಳ ಎಲ್ಲದನ್ನ ಕಸ ಕಡ್ಡಿ ತೆಗೆದುಕೊಂಡು ಹೋಗಿ ತಿಪ್ಪ್ಯಾಗ ಹಾಕ್ತೀವಿ. ತಿಪ್ಪಿಯನ್ನು ತೆಗೆದುಕೊಂಡು ಹೋಗಿ ಏನು ಮಾಡ್ತೀವಿ, ಹೊಲದಾಗ ಹಾಕ್ತೀವಿ. ಹೊಲದಾಗ ಹೋಗಿ ಜೋಳ ಬಿತ್ತೀವಿ. ಜೋಳ ಬಿತ್ತಿದ ಬಳಿಕ ಮುಂದೆ ರಾಶಿ ಮಾಡ್ತೀವಿ. ರಾಶಿ ಮಾಡಿದ ಬಳಿಕ ಆ ಜೋಳ ತಗೊಂಡು ಬಂದು ಏನು ಮಾಡ್ತೀವಿ, ನಾವು ಗಿರಣಿ ಒಳಗೆ ಹಿಟ್ಟು ಹಾಕ್ಸ್ಕೊಂಬಂದು ರೊಟ್ಟಿ ಮಾಡ್ತೀವಿ. ಆ ರೊಟ್ಟಿಯನ್ನು ಲಿಂಗಕ್ಕೆ ನೈವೇದ್ಯ ಮಾಡ್ತೀವಿ ಅಂದ ಬಳಿಕ ಇಷ್ಟೆಲ್ಲ ತಿಪ್ಪಿಯಾಗಿ ಹೋಗಿ ಇರ್ತಕ್ಕಂಥ ಗೊಬ್ಬರ ಹೋಗಿ ನಮಗೆ ಒಳ್ಳೆಯ ಒಂದು ಜೋಳ ಬೆಳೀತದೆ ಅಂದ ಬಳಿಕ ತಿಪ್ಪಿ ಒಳಗೆ ಹುಟ್ಟಿರ್ತಕ್ಕಂಥ ಗಿಡ ಆ ಪತ್ರಿ ಗಿಡ ಪೂಜೆಗೆ ಬರುತ್ತಲ್ಲಪ್ಪ ಅಂತ ತಿಳ್ಕೊಂಡ್ರು ಅವರು. ಅಲ್ರಿ, ತಿಪ್ಪಿ ಒಳಗೆ ಹುಟ್ಟಿದಿರ್ತಕ್ಕಂಥ ಗಿಡ ಬರ್ತೈತಿಲ್ಲಪ್ಪ ಅಂದ್ರೆ ತಿಪ್ಪಿಯಾಗ ಇರ್ತಕ್ಕಂಥ ತಿಪ್ಪಿ ತೊಗೊಂಡೋಗಿ ಹೊಲ್ದಾಗ ಹಾಕ್ತೀವಿ. ಹೊಲ್ದಾಗ ಇರ್ತಕ್ಕಂಥ ಜೋಳ ಬಿತ್ತೀವಿ. ಜೋಳ ನಮಗೆ ಚಲೋದು ಬರ್ತೈತಿ. ಅದನ್ನು ತೊಗೊಂಡು ಏನು ಮಾಡ್ತೀವಿವ, ಮನ್ಯಾಗ ಅಡುಗೆ ಮಾಡಿ ದೇವರಿಗೆ ನೈವೇದ್ಯ ಮಾಡ್ತೀವಿ. ಹೆಂಗೆ ನೈವೇದ್ಯ ಮಾಡ್ತೀವಿ, ಉದನ ಕಡ್ಡಿ ಹಿಡ್ಕೊಂಡು ನೈವೇದ್ಯ ಮಾಡ್ತೀವಿ. ಹೌದಲ್ಲ? ಹೆಂಗೆ ದೇವ್ರಿಗೆ ಹಿಡಿಯೋದು ಹೆಂಗೆ ಹಿಡಿತೀವಿ, ಹಿಂಗೆ ಉದನ ಕಡ್ಡಿ ಹಪ್ಪಳ ಸೊಂಡಿಗೆ ಹೋಳಿಗೆ ಎಲ್ಲ ಹಿಡಿದು, ಹೌದಲ್ರಿ? ಅದು ಹೊಲ್ದಾಗೆ ಬೆಳೆದಿದ್ದು, ಹೌದಲ್ರಿ? ಮತ್ತೆಲ್ಲರ ಮ್ಯಾಗಿಂದ ಬೆಳೆದೈತಿ, ಹೊಲ್ದಾಗೆ ಬೆಳೆದಿದ್ದಲ್ಲ. ಬೆಳೆದು ಉದನ ಕಡ್ಡಿ ಹಿಡ್ಕೊಂಡು ಯವ್ವ ದೇವರಿಗೆ ಜಗಲಿ ಮುಂದೆ ಹಿಂಗೆ ಹಿಡ್ಕೊಂಡು ಏನು ಮಾಡ್ತಿರ್ತೀವಿ, ಒಗಿ ನಿನಗೆ ಎಡಿ ನಮಗೆ, ಹೊಗಿ ನಿನಗೆ ಎಡಿ ನಮಗೆ. ದೇವ್ರು ಎಂದೂ ಕೂಡ ಉಣ್ಲಿಲ್ಲ. ಉಣಿಸಿರೇನು ಎಂದಾರ? ನಮಗಂತೂ ಊರಾಗ ಉಣಿಸಿಲ್ಲ. ಮತ್ತು ನೀವು ಉಣಿಸ್ಬೋದು. ಅಕಸ್ಮಾತ್ ಅವ್ರು ನಮ್ಮ ಮನೆಯಾಗ ನಿಮ್ಮ ಮನೆಯಾಗ ಜಗಲಿ ಒಳಗೆ ಇರ್ತಕ್ಕಂಥ ದೇವ್ರು ಉಂಡಿದ್ರಂದ್ರೆ ನೀವು ಯಾರೋ ಜಗಲಿ ಮನೆಯಾಗ ಕೊಕ್ಕಿದ್ದಿಲ್ಲ. ಬರೀ ಅಡುಗೆ ಮಾಡಿ ದೇವ್ರಿಗೆ ಇಡೋದಾಕತ್ತೆ ನೀವು, ಹೌದಲ್ಲ? ಅದಕ್ಕೆ ನಾವೆಲ್ಲರೂ ತಿಳ್ಕೋಬೇಕು. ಏನಂತ ತಿಳ್ಕೊಂಡ್ರೆ ಅವ್ರು ಹೇಳ್ತಾರೆ, ತಿಪ್ಪಿ ಒಳಗೆ ಹುಟ್ಟಿರ್ತಕ್ಕಂಥ ಪತ್ರಿ ಗಿಡ ಬರ್ತೈತಿ ಅಂದ್ರೆ ಹೆಂಗೆ ಬರ್ತೈತಿ ಅಂದ್ರೆ ತಿಪ್ಪಿನ ತೊಗೊಂಡೋಗಿ ಹೊಲದಾಗ ಹಾಕ್ತೀವಿ. ಹೊಲದಾಗ ಹೋಗಿ ಬೀಜ ಬಿತ್ತೀವಿ. ಬೀಜ ಹೋಗಿ ಜೋಳದ ಗಿಡ ಕಡ್ಲಿ ಎಲ್ಲ ಬೆಳೀತದ. ಅದನ್ನು ತೊಗೊಂಬಂದು ದೇವ್ರಿಗೆ ನೈವೇದ್ಯ ಮಾಡ್ತೀವಲ್ಲೋ. ಮತ್ತು ಅದನ್ನು ನೈವೇದ್ಯ ಮಾಡ್ತೀವಿ ಅಂದ ಬಳಿಕ ಅದು ತಿಪ್ಪಿ ಬಂದು ತೊಗೊಂಡೋಗಿ ಹೊಲದಾಗ ಹಾಕಿ ಅಂದ ಬಳಿಕ ತಿಪ್ಪಿ ಏನಾರು ಐತೇನ ಅಲ್ಲಿ? ಆ ಜೋಳದಾಗ ಏನು ನೈವೇದ್ಯ ತಿಪ್ಪಿ ಐತೇನೋ? ಇಲ್ಲ. ಹಂಗೆ ಆ ತಿಪ್ಪಿ ಒಳಗೆ ಹುಟ್ಟಿರ್ತಕ್ಕಂಥ ಪತ್ರಿ ಗಿಡನೂ ಕೂಡ ಒಂದು ದಿನ ಯೋಗ್ಯವಾಗಿ ಪೂಜೆಗೆ ಬರ್ತದೆ. ಆದರೆ ಅದಕ್ಕೊಂದಿಷ್ಟು ಸಂಸ್ಕಾರ ಕೊಡಬೇಕಲ್ಲ ಅಂತ ತಿಳ್ಕೊಂಡ ಬಳಿಕ ಶರಣಪ್ಪನವರು ಹಿಂಗೆ ಹೇಳಿದ ಬಳಿಕ ಅರಳಗುಂಡಿಗೆ ಶರಣಬಸವೇಶ್ವರ ಹೇಳಿದ ಬಳಿಕ ಗುರುದೇವ ಅಂತ ತಿಳ್ಕೊಂಡು ಸಾಷ್ಟಾಂಗ ನಮಸ್ಕಾರವನ್ನು ಆಗ್ತಾನೆ ಮಡಿವಾಳ. ಯಪ್ಪ, ನಾನೊಬ್ಬ ತಿಪ್ಪಿ ಒಳಗೆ ಹುಟ್ಟಿರ್ತಕ್ಕಂಥ ಗಿಡ, ನನಗೆ ಒಂದಿಷ್ಟು ಸಂಸ್ಕಾರವನ್ನು ನೀಡಿಸು ಅಂತ ಬೇಡಿಕೊಳ್ಳುತ್ತಾನೆ. ಅವಾಗ ಸಂಸ್ಕಾರ ನೀಡಂತ ತಿಳ್ಕೊಂಡು ಬೇಡ್ಕೊಂಡು ಬಳಿಕ ಅವಾಗ ಅವ್ರು ಅಂತಾರೆ, ಆಯ್ತಪ್ಪ ನಿನಗೆ ಲಿಂಗ ದೀಕ್ಷೆ ಕೊಡಿಸೋಣ ಅಂತ ತಿಳ್ಕೊಂಡು ಅಂದ್ಕೊಂಡು ಗುರುಗಳಲ್ಲಿ ಆ ಊರೊಳಗೆ ಒಬ್ಬ ಶ್ರೇಷ್ಠವಾದ ಗುರುಗಳು ಇದ್ದರು. ಹಳೇಪೇಟೆ ಬಸಯ್ಯನವ್ರು ಅಂತ ತಿಳ್ಕೊಂಡು ಇದ್ದರು. ಅವ್ರ ಹತ್ರ ಕರ್ಕೊಂಡು ಹೋಗ್ತಾರೆ. ಯಪ್ಪ ಹಿಂಗೆ ಇವರು ಹಿಂಗೆ ಮಡಿವಾಳ ಅಂತ ತಿಳ್ಕೊಂಡು ಇವರಿಗೆ ತಮ್ಮ ಕಡೆಯಿಂದ ದೀಕ್ಷೆ ಕೊಡಿಸ್ರಿ ಅಂತ ತಿಳ್ಕೊಂಡು ಅಂದರು. ನಿಮ್ಮನ್ನು ಹರಿಸ್ಕೊಂಡು ಬಂದಾರ, ಗುರುಗಳನ್ನು ಹರಿಸಿಕೊಂಡು ಬಂದಾರ. ಇವತ್ತಿನ ಜಗತ್ತಿನೊಳಗೆ ಲಿಂಗವೇ ಬೇಡ ಅಂತ ತಿಳ್ಕೊಂಡು ದೂರ ಆದವರದಾರ. ನನಗೆ ಗುರುಗಳು ಬೇಕಂತ ತಿಳ್ಕೊಂಡು ಬಂದಾನ, ಗುರುಗಳು ಬೇಕಾಗಿಲ್ಲ ಅಂತ ತಿಳ್ಕೊಂಡು ಎಷ್ಟೋ ಮಂದಿ ದೂರ ಹೋದವ್ರು ಅದಾರ. ಆದ್ರೆ ನನಗೆ ಗುರುಗಳು ಬೇಕು, ಲಿಂಗ ಬೇಕಂತ ತಿಳ್ಕೊಂಡು ಬಂದವ್ರು ಅದಾರ. ಎಷ್ಟೋ ಮಂದಿ ಲಿಂಗವನ್ನು ಕಟ್ಕೊಂಡವ್ರು ಅದಾರ. ಕಟ್ಕೊಂಡು ಏನು ಮಾಡ್ಯಾರ, ಗುಟುಕ್ಕೆ ಹಾಕ್ಯಾರ. ಯವ್ವ, ಲಿಂಗವನ್ನು ಗುಟುಕ್ಕೆ ಹಾಕ್ಯಾರ. ಒಂದಿನ ಪೂಜೆ ಮಾಡಿಲ್ಲ. ಅದು ಗುಟುಕ್ ಬೆಳೆತನ ಲಿಂಗ ಅಲ್ಲೇ ಇರ್ತೈತೆ. ಗುಟುಕ್ ಬೆಳೆತನ ಲಿಂಗ ಅಲ್ಲೇ ಇರ್ತೈತೆ. ಅದಕ್ಕೆ ಅವ್ರು ಹೇಳ್ತಾರ, ಇಂಥವ್ನ ಅರಿಸ್ಕೊಂಡು ಬಂದಾನ, ಲಿಂಗ ಕಟ್ಕೋರಿ ಅಂತ ತಿಳ್ಕೊಂಡು ಅಂದಾಗ ನಾವು ಒಲ್ಲೆ ಅಂತ ತಿಳ್ಕೊಂಡು ಹೇಳುವಂಥ ಸಂದರ್ಭದಲ್ಲಿ ನಾ ಲಿಂಗ ಬೇಕಂತ ತಿಳ್ಕೊಂಡು ಬಯಸಿದವನಿಗೆ ಒಂದಿಷ್ಟು ಲಿಂಗಧಾರಣ ಮಾಡೋದನ್ನಪ್ಪ ಅಂತ ತಿಳ್ಕೊಂಡು ಹಳೇಪಟ್ಟಿ ಬಸಯ್ಯನವ್ರಿಗೆ ಬೇಡಿಕೊಂಡಾಗ ಅವ್ರಂತಾರ, ಅವನು ಹುಟ್ಟು ಸರಿಯಾಗಿಲ್ಲ, ನಾನು ಅವನಿಗೆ ದೀಕ್ಷಾ ಕೊಡಂಗಿಲ್ಲ ಅಂದ್ರೆ ಅವ್ರು. ಅವನು ಹುಟ್ಟು ಸರಿಯಾಗಿಲ್ಲ, ನಾವು ಕೊಡಂಗಿಲ್ಲ ಅಂದ ಬಳಿಕ ಶರಣಬಸಪ್ಪನವ್ರು ಅಂದರು, ನೋಡಪ್ಪ ಹಂಗೆ ಮಾಡಬೇಡ, ಕೊಡು ಅಂತ ತಿಳ್ಕೊಂಡಂದಾಗ ನಾನು ಕೊಡಂಗಿಲ್ಲ ಹೋಗು ಅಂತ ತಿಳ್ಕೊಂಡಂದಾಗ ಶರಣಬಸಪ್ಪನವ್ರೊಂದು ಮಾತು ಹೇಳ್ತಾರೆ, ಇಲ್ಲಪ್ಪ ನಾನು ಅವನಿಗೆ ದೀಕ್ಷಾ ಕೊಡಿಸ್ತೀನಿ ಅಂತ ತಿಳ್ಕೊಂಡು ಅನ್ಕೊತಾರೆ. ನೀ ಹೇಗೆ ಕೊಡಿಸ್ತೀನಿ ನಾನು ನೋಡ್ತೀನಿ ಅಂತ ತಿಳ್ಕೊಂಡು ಹಿಂಗೆ ಅಂದ ಬಳಿಕ ಹಳೇಪೇಟೆ ಬಸಯ್ಯನವರಿಗೆ ಶರಣಬಸಪ್ಪನವ್ರಿಗೆ ಸ್ವಲ್ಪ ವಾದ ಆಗ್ತೈತಿ. ಮುಂದೆ ಮಡಿವಾಳನ ಕರ್ಕೊಂಡು ಎಲ್ಲಿಗೆ ಹೋಗ್ತಾರೆ, ಕಲಿಕೇರಿಯ ಮರಳಾರಾಧ್ಯರ ಹತ್ರ ಹೋಗ್ತಾರೆ. ಮರಳಾರಾಧ್ಯರ ಹತ್ರ ಹೋದ ಬಳಿಕ ಅವರು ಏನಂತ ತಿಳ್ಕೊಂಡಂದ್ರೆ ಅಲ್ಲಿ ಅವರು ಬಾರಪ್ಪ ಭಾಳ ಚಲೋ ಆಯ್ತು. ಎಷ್ಟು ದಿನ ಆಯ್ತು ಅಂದ್ರೆ ಅವ್ರು, ಯವ್ವ
ಗುರುಗಳನ್ನು ಹರಿಸಿ ಹೋದ ಬಳಿಕ ಗುರುಗಳಂತಾರೆ ಶಿಷ್ಯನನ್ನು, ಏ ಮಾರಯ್ಯ ಮಡಿವಾಳ ಬಾರೋ ಮಾರಯ್ಯ, ಎಷ್ಟು ದಿನ ಆಯ್ತು ದಾರಿ ಕಾಯ್ಕೊಂತ ಕುತ್ಕೊಂಡು, ನೀನು ದಾರಿ ಕಾಯ್ಕೊಂತ ನಾನಿಲ್ಲಿ ಕುತ್ಕೊಂಡು ನೀನು ಬಾರೋ ಅಂತ ತಿಳ್ಕೊಂಡು ಕರ್ಕೊಂಡು ಅವನಿಗೆ ಅಸ್ತಮಸ್ತಕ ಸಂಯೋಗ ಅಂತ ಕರ್ಕೊಂಡು ಬರ್ತಾರೆ. ಗುರು ದೀಕ್ಷೆ ಮಾಡಬೇಕಾದ್ರೆ ಒಂದಿಷ್ಟು ನಿಯಮಾದಿಗಳು ಇರ್ತಾವೆ. ಆ ನಿಯಮಾದಿಗಳನ್ನು ಪಾಲಿಸಿ ಏನಂತ ತಿಳ್ಕೊಂಡು ಅಂದರೆ ಮಡಿವಾಳಪ್ಪನಿಗೆ ಇಷ್ಟಲಿಂಗ, ಭಾವಲಿಂಗ, ಪ್ರಾಣಲಿಂಗ ಅಂತಕ್ಕಂಥ ಏನಂತ ತಿಳ್ಕೊಂಡ್ರೆ ಈ ಲಿಂಗ ಧಾರಣೆ ಮಾಡಬೇಕಾದ್ರೆ ಅವನೊಳಗಿರ್ತಕ್ಕಂಥ ದೋಷಗಳನ್ನು ತೆಗಿತಾರೆ, ಮಲದೋಷಗಳನ್ನು ತೆಗಿತಾರೆ. 3 ಮಲದೋಷಗಳದ ಅಣವ ಮಾಯ ಕಾರ್ಮಿಕ ಮಲಗಳ ದೋಷಗಳನ್ನು ತೆಗೆದು 3 ಈ ಲಿಂಗಗಳನ್ನು ಧಾರಣೆ ಮಾಡುತ್ತಾರೆ. 3 ಲಿಂಗದ ಧಾರಣೆ ಮಾಡಿದ ಬಳಿಕ ದೀಕ್ಷೆ ಕೊಡುತ್ತಾರೆ. ಲಿಂಗ ದೀಕ್ಷೆ ಅಷ್ಟೇ ಅಲ್ಲ, ಗುರು ದೀಕ್ಷೆ ಕೊಡ್ತಾರೆ. ಗುರು ದೀಕ್ಷೆನ ಅಷ್ಟೇ ಅಲ್ಲ, ಚಿನ್ಮಯ ಅನುಗ್ರಹ ಅಂತ ಕರೀತಾರೆ. ಚಿನ್ಮಯ ದೀಕ್ಷೆ ಎಲ್ಲರಿಗೂ ಕೊಡಂಗಿಲ್ಲ, ಅದನ್ನು ಚಿನ್ಮಯ ದೀಕ್ಷೆ. ಈಗ ನಾವೆಲ್ಲ ಲಿಂಗ ದೀಕ್ಷೆ ತೊಗೊಂಡಿಕ್ಕರೆ ಚಿನ್ಮಯ ದೀಕ್ಷೆ ತೊಗೊಳಕ್ಕಾಗಂಗಿಲ್ಲ. ಚಿನ್ಮಯ ದೀಕ್ಷೆ ತೊಗೊಂಡ್ರು ಅಂತ ತಿಳ್ಕೊಂಡ್ರೆ ಅದನ್ನು ಆಚಾರ ವಿಚಾರ ಹಿಂಗೆ ಇರ್ತದೆ, ಹಿಂಗೆ ಇಟ್ಕೋಬೇಕಂತ ತಿಳ್ಕೊಂಡು ಅದಕ್ಕೆ ಕಟ್ಟಬದ್ಧ ಇರ್ತೈತಿ. ಹಂಗೆ ತೊಗೊಂಡು ಚಲೋ ಚಿನ್ಮಯ ದೀಕ್ಷೆ ಅಂತ ತಿಳ್ಕೊಂಡ್ರೆ ಅದು ಜಂಗಮ ದೀಕ್ಷೆ, ಅದು ಚಿನ್ಮಯ ಅನುಗ್ರಹ ಅಂತ ಕರ್ಕೊಂಬರ್ತಾರೆ. ಅಂಥ ಒಂದು ಚಿನ್ಮಯ ಅನುಗ್ರಹವನ್ನು, ಚಿನ್ಮಯ ದೀಕ್ಷೆಯನ್ನು ಕಲಿಕೇರಿಯ ಮೃಳಾರಾಧ್ಯರಿಂದ ಪಡೆದುಕೊಂಡು ಬಳಿಕ ಅವತ್ತು ಅನುಗ್ರಹ ಆತು. ಅರಳಗುಂಡಿಗೆ ಬಂದ ಬಳಿಕ ಒಂದಿಷ್ಟು ಅಲ್ಲಿ ಹಿಂಗಂತ ತಿಳ್ಕೊಂಡು ಜಳಕ ಮಾಡ್ಬೇಕಂತ ತಿಳ್ಕೊಂಡು ಹಿಂಗೆ ಅನ್ನಕತ್ತಿದ್ರು. ಅದ್ರಾಗ ಒಂದಿಷ್ಟು ಮಂದಿ ಏನಂದ್ರು, ಗುಡಿಯಾಗ ಹೋಗಿ ಕುತ್ಕೊಂಡಿದ್ದ, ಏ ಯಾರೋ ನೀನು ಎಂಥವನೋ ಮರಯ್ಯ, ನೀನು ಎಂಥ ಮರೋ ಯಾವ ಜಾತಿಯವನೋ ಗೊತ್ತಿಲ್ಲ, ನೀನು ಲಿಂಗ ಮುಟ್ಟಿ ನಮ್ಮ ಮಡಿ ಇರ್ತಕ್ಕಂಥ ಲಿಂಗವನ್ನು ಮುಟ್ಟಿ ಹಾಳು ಮಾಡಿಬಿಟ್ಟೆಪ್ಪ ಅಂತ ತಿಳ್ಕೊಂಡು ಹಿಂಗೆ ಅನ್ನಕತ್ತಿದ್ರು. ಹಾಳು ಮಾಡಿದಪ್ಪ ಅಂತ ತಿಳ್ಕೊಂಡ ಬಳಿಕ ಅವಾಗ ಅವ್ರು ಅನ್ನಕತ್ತಿರು, ಮುಟ್ಟಿ ಚಟ್ಟಿ ನೆನಬೇಡ, ಮುಟ್ಟಿ ತಟ್ಟಿ ನೆನಬೇಡ ಅಂತ ತಿಳ್ಕೊಂಡು ಅವಾಗ ಆ ಕ್ಷಣವೇ ಒಂದು ಹಾಡು ಹಾಡಕತ್ತಿದ್ರು. ನಮ್ಮ ಗವಾಯಿಗಳು ಹಾಡ್ತಾರೆ, ಕೇಳಿ.